ವೆಲ್ಕಮ್ ಟು ಬಸವ ಐ.ಟಿ ಮಾನ್ವಿ ಚಾನಲ್. ಇವತ್ತಿನ ಕ್ಲಾಸಲ್ಲಿ MS ಆಕ್ಸೆಸ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಟಾಪಿಕ್ ಮೇಲೆ ಕ್ಲಾಸ್ 3 ಡಿಸ್ಕಸ್ ಮಾಡೋಣ. ನಿನ್ನೆ ಕ್ಲಾಸಲ್ಲಿ ಹೇಗೆ ಟೇಬಲ್ ಕ್ರಿಯೇಟ್ ಮಾಡೋದು ಅಂಥೇಳಿ ನಿನ್ನೆ ಕ್ಲಾಸಲ್ಲಿ ಹೇಳಿದೆ. ಇವತ್ತು ಟೇಬಲ್ ಜೊತೆಗೆ ಇನ್ನೂ ಯಾವ ಥರ ಫಾರ್ಮ್ಸ್ ಕ್ರಿಯೇಟ್ ಮಾಡ್ಬೋದು ಅಂದರೆ ಫಾರ್ಮ್ ಹೇಗೆ ಕ್ರಿಯೇಟ್ ಮಾಡ್ಬೋದು, ದೆನ್ ಅದರ್ ಟೂ ಟೈಪ್ಸ್ ಇದ್ದಾವೆ ಟೇಬಲ್ಸ್ಗಳಲ್ಲಿ, ಯಾವ ರೀತಿ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ಇವತ್ತಿನ ಕ್ಲಾಸಲ್ಲಿ ನೋಡೋಣ. MS ಆಕ್ಸೆಸ್ 2016 ಸಾಫ್ಟ್ವೇರ್ ಇರೋಂಥ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಇವಾಗ ಬ್ಲ್ಯಾಂಕ್ ಡೆಸ್ಕ್ಟಾಪ್ ಡಾಟಾಬೇಸ್ ಇದೆ. ಇದನ್ನೇ ಕ್ಲಿಕ್ ಮಾಡೋಣ. ಓಕೆ, ಇವಾಗ ಏನು ಮಾಡೋಣ, ಒಂದು ಕಂಪ್ನಿಯಲ್ಲಿ ಇರೋವಂಥ ಒಬ್ಬ ವರ್ಕರ್, ಅವರ ಹೆಸರೇನು, ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ, ಅವ್ರ ಡೀಟೇಲ್ಸ್ ನೋಡಿದ್ವಿ, ಹೌದಾ. ಒಬ್ಬ ಎಂಪ್ಲಾಯಿಗಿರೋಂಥ ಎಲ್ಲ ಡೀಟೇಲ್ಸ್ ನೋಡಿದ್ವಿ. ಅದೇ ಥರ ಇವಾಗ ಒಂದು ಕಂಪ್ನಿ ಮೇಲೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಂಥೇಳಿ ನಾನು ಇವಾಗ ಒಂದು ಕಂಪ್ನಿ ನೇಮ್ ಥರ ಕೊಡ್ತಾ ಹೋಗ್ತೀನಿ. RK ಕಂಪನಿ ಅಂತೇಳಿ ಕೊಡ್ತೀನಿ. ಬಿಕಾಸ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರಬೇಕಲ್ವ, ಹೆಸರು ಕೊಡಬೇಕಾದ್ರೆ ಒಂದು ಫೈಲ್ನ ಸೇವ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಕಂಪ್ನಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಬ್ರೌಸ್ ಮಾಡಿ ನಾನು ಡೆಸ್ಕ್ಟಾಪ್ ಮೇಲೇ ಸೇವ್ ಮಾಡ್ತೀನಿ. ಓಕೆ, RK ಕಂಪನಿ ಅಂತ ಕ್ರಿಯೇಟ್. ಓಕೆ, ಇವಾಗ ಕರೆಂಟ್ ಪೇಜ್ ಓಪನ್ ಆಯಿತು, ಹೌದಾ. ಇವಾಗ ನಿನ್ನೆ ಕ್ಲಾಸಲ್ಲಿ ಏನು ಹೇಳಿದ್ವಿ, ಒಂದು ಟೇಬಲ್ನ ಕ್ರಿಯೇಟ್ ಮಾಡಿದ್ವಿ, ಹೌದಾ. ಅದೇ ಥರ ಇವಾಗ ಮತ್ತೊಂದು ಟೇಬಲ್ನ ಕ್ರಿಯೇಟ್ ಮಾಡೋಣ. ಓಕೆ, ಇವಾಗ ನೋಡಿ ಟೇಬಲ್ನ ಕಾಣ್ತಾ ಇದೆ ನಿಮಗೆ. ದಿಸ್ ಈಸ್ ಡಾಟಾ ಶೀಟ್ ವ್ಯೂ, ಹೌದಾ. ಇದೇನು ಕಾಣ್ತಿರೋದು ನಿಮಗೆ ಡಾಟಾ ಶೀಟ್ ವ್ಯೂ ಅಂಥೇಳಿ ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಹೌದಾ. ಅದೇ ಥರ ಮತ್ತೆ ಇವತ್ತು ಡಿಸ್ಕಸ್ ಮಾಡೋಣ ಯಾವ ರೀತಿ ಅಂಥೇಳಿ. ನಿನ್ನೆ ಕ್ಲಾಸಲ್ಲಿ ಏನು ಹೇಳಿದ್ದೆ, ಡಾಟಾ ಶೀಟ್ ವ್ಯೂವಲ್ಲಿ ಹೋಗ್ಬಿಟ್ಟು ಇದು ಶೀಟ್ ಇದೆ, ಡಿಸೈನ್ ವ್ಯೂವಲ್ಲಿ ನಾವೇನು ಮಾಡಿದ್ವಿ, ವರ್ಕ್ ಮಾಡಿದ್ವಿ, ಹೌದಾ. ಅದೇ ಥರ ಅಂದರೆ ನೀವು 2 ವೇಸ್ ಇರ್ತವೆ, 2 ಫಾರ್ಮ್ಗಳಲ್ಲಿ ನಾವೇನು ಮಾಡ್ಬೋದು, ಇಲ್ಲಿ ಡಾಟಾನ ಇನ್ಪುಟ್ ಮಾಡ್ಬೋದು, ಹೌದಾ. ಇವಾಗೆ ನಾನು ಇದರಲ್ಲಿ ಯಾವುದರಲ್ಲಿ ಡಾಟಾ ಶೀಟಲ್ಲಿನೇ ನಾನು ಇನ್ಪುಟ್ ಕೊಡ್ತಾ ಹೋಗ್ತೀನಿ. ಓಕೆ, ನೋಡಿ ಇಲ್ಲಿ ನಿನ್ನೆ ಕ್ಲಾಸಲ್ಲಿ ಏನು ಮಾಡಿದ್ವಿ, ಡಿಸೈನ್ ವ್ಯೂವಲ್ಲಿ ಹೋಗಿ ನಾವು ಡಿಸೈನ್ ಆಗಿ ಏನು ಮಾಡಿದ್ವಿ, ಒಂದು ಶೀಟ್ನ ರೆಡಿ ಮಾಡಿದ್ವಿ, ಅಂದರೆ ಒಂದು ಟೇಬಲ್ನ ರೆಡಿ ಮಾಡಿದ್ವಿ, ಹೌದಾ. ಇಲ್ಲಿ ಇವಾಗ ಏನು ಮಾಡೋಣ, ಇಲ್ಲೇ ಕ್ರಿಯೇಟ್ ಮಾಡೋಣ. ಓಕೆ, ಈ ಶೀಟಲ್ಲೇ ಕ್ರಿಯೇಟ್ ಮಾಡೋಣ. ನಿನ್ನೆ ಏನು ಮಾಡಿದ್ವಿ, ಅದು ಒಂದು ಸೆಪ್ರೇಟಾಗಿ ಟೋಟಲ್ 2 ವ್ಯೂಸ್ ನೋಡಿದ್ವಿ. ಒಂದು ಡಿಸೈನ್ ವ್ಯೂ ನೋಡಿದ್ವಿ, ಇನ್ನೊಂದು ಡಾಟಾ ಶೀಟ್ ವ್ಯೂ ಅಂತ ಹೇಳಿ ನೋಡಿದ್ವಿ, ಹೌದಾ. 2 ವ್ಯೂ ಅಲ್ಲಿ ಆದರೂ ಮಾಡ್ಕೋಬೋದು. ಇಲ್ಲಿ ನೋಡೋಣ ಇವಾಗ. ಓಕೆ, ನೋಡಿ ಇಲ್ಲಿ ಏನಿದೆ, ಈ ಟೇಬಲಲ್ಲಿ ಏನು ಕಾಣ್ತಾ ಇದೆ, ID ಅಂತ ಇದೆ. ಡಿಫಾಲ್ಟ್ಲಿ ಏನಾಗುತ್ತೆ, ID ಫಸ್ಟಿಗೆ ಬಂದೇ ಬಿಡುತ್ತೆ. ಬಿಕಾಸ್ ಏನಕ್ಕೆ ಅಂದರೆ ಒಂದು ಕಂಪ್ನಿ ಆಗಿರ್ಬೋದು, ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಆಗಿರ್ಬೋದು, ಎಲ್ಲ ಏನಾಗುತ್ತೆ ID ನಂಬರಿಂದನೇ ಪ್ರಿಫರ್ ಆಗುತ್ತೆ, ಹೌದಾ. 1 by 1 1 2 3 4 ಅಂತೇಳಿ ಪ್ರಿಫರ್ ಆಗೋದೇ ID ನಂಬರಿಂದ. ಅದು ಯಾವ ರೀತಿ ಆದರೂ ಕೊಡ್ಬೋದು ನಾವು, 3 ಡಿಜಿಟ್ಸ್ ನಂಬರ್ಸ್ ಆದರೂ ಕೊಡ್ಬೋದು, ಅಥವಾ ಸಿಂಗಲ್ ಡಿಜಿಟ್ ನಂಬರಿಂದ ಆದರೂ ಸ್ಟಾರ್ಟ್ ಆಗ್ಬೋದು. ಫಸ್ಟ್ ಆಫ್ ಆಲ್ ಬರೋದೇ ID-ಇಂದ ಅಂತೇಳಿ, ಹೌದಾ. ID-ಯಲ್ಲಿ ಡಿಫಾಲ್ಟ್ ಆಗಿ ಏನಾಗುತ್ತೆ ಇಲ್ಲಿ ID, ID ಬರುತ್ತೆ. ನೆಕ್ಸ್ಟ್ ನೋಡೋಣ, ಇಲ್ಲಿ ನಿನ್ನೆ ಕ್ಲಾಸಲ್ಲಿ ಏನು ಕೊಟ್ಟಿದ್ವಿ, ಫಸ್ಟ್ ನೇಮ್ ಕೊಟ್ಟಿದ್ವಿ, ಹೌದಾ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ದೆನ್ ಡೇಟ್ ಆಫ್ ಬರ್ತ್, ಅಡ್ರೆಸ್ ಆಗಿರ್ಬೋದು. ಓಕೆ, ಈ ರೀತಿಯಾದಂಥ ನಾವು ಡೀಟೇಲ್ಸ್ ಕೊಟ್ಟು ಏನು ಮಾಡಿದ್ವಿ, ಒಂದು ಟೇಬಲ್ನ ರೆಡಿ ಮಾಡಿದ್ವಿ. ಓಕೆ, ಟೇಬಲ್ ಏನಕ್ಕೆ ರೆಡಿ ಮಾಡ್ತೀವಿ, ಒಂದು ಎಂಪ್ಲಾಯ್ ಡೀಟೇಲ್ಸ್ಗೋಸ್ಕರ ನಾವು ಇಲ್ಲಿ ಒಂದು ಟೇಬಲ್ನ ರೆಡಿ ಮಾಡ್ತೀವಿ. ಅದೇ ಥರ ನೋಡೋಣ ಇಲ್ಲಿ ಫಸ್ಟ್ ನೇಮ್. ನೆನ್ನೆ ಕ್ಲಾಸಲ್ಲಿ ಫಸ್ಟ್ ನೇಮ್ ಅಂತಂದರೆ ಯಾವ್ದು ತೊಗೊಂಡಿದ್ವಿ, ಶಾರ್ಟ್ ಟೆಕ್ಸ್ಟ್ ಅಂತೇಳಿ ತೊಗೊಂಡಿವಿ, ಹೌದಾ. ಲಿಮಿಟೆಡ್ ವರ್ಡ್ಸ್ಗೋಸ್ಕರ ಶಾರ್ಟ್ ಟೆಕ್ಸ್ಟ್ ಅಂತೇಳಿ ತೊಗೋತೀವಿ. ಅನ್ಲಿಮಿಟೆಡ್ ಅಂತಂದರೆ ಇನ್ನೂ ತುಂಬ ಹೆಚ್ಚು ಬೇಕು, ಕ್ಯಾರೆಕ್ಟರ್ಸ್ ಹೆಚ್ಚು ಬೇಕಿತ್ತು ನಮಗೆ ಅಂತಂದರೆ ಯು ಜಸ್ಟ್ ಚೂಸ್ ಲಾಂಗ್ ಟೆಕ್ಸ್ಟ್ ಅಂತೇಳಿ ತೊಗೋಬೇಕು. ನಮಗೆ ಬೇಡ, ಅಷ್ಟೊಂದು ಅಗತ್ಯ ಇಲ್ಲ, ಶಾರ್ಟ್ ಟೆಕ್ಸ್ಟ್ ಇಸ್ ಇನಫ್. ಓಕೆ, ಈ ರೀತಿ ಕ್ಲಿಕ್ ಮಾಡಿದಾಗ ಏನಾಯಿತು, ಫೀಲ್ಡ್ 1 ಅಂತ ಬಂತು. ಫೀಲ್ಡ್ 1 ಅಂತಂದರೆ ಎಲ್ಲವೂ ಇದೇ ಥರ ಫೀಲ್ಡ್ 1 ಅಂತ ಬಂದರೆ ಲಿಟ್ಲ್ ಕನ್ಫ್ಯೂಷನ್ ಆಗುತ್ತೆ, ಹೌದಾ. ಕನ್ಫ್ಯೂಸ್ ಮಾಡ್ಕೊಳೋ ಅಗತ್ಯ ಇಲ್ಲ. ಇಲ್ಲೇನು ಮಾಡೋಣ, ಫಸ್ಟ್ ನೇಮ್ ಅಂತ ಕೊಡ್ತೀನಿ ನಾನು. ಓಕೆ, ಫಸ್ಟ್ ನೇಮ್ ಅಂತ ಹೇಳಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಗೋ ಥ್ರೂ ಟ್ಯಾಬ್. ನೆಕ್ಸ್ಟ್ ಟ್ಯಾಬ್ ಕ್ಲಿಕ್ ಮಾಡ್ತೀನಿ ನಾನು. ಟ್ಯಾಬ್ ಕ್ಲಿಕ್ ಮಾಡಿದಾಗ ಏನು ಬಂತು, ಕ್ಲಿಕ್ ಟು ಆ್ಯಡ್. ಓಕೆ, ಇವಾಗ ಏನು ಕೊಡೋದು, ಲಾಸ್ಟ್ ನೇಮ್, ಹೌದಾ. ಲಾಸ್ಟ್ ನೇಮ್ ನಾವೇನು ಚೂಸ್ ಮಾಡ್ತೀವಿ, ಶಾರ್ಟ್ ಟೆಕ್ಸ್ಟೇ ಚೂಸ್ ಮಾಡ್ತೀವಿ, ಹೌದಾ. ಶಾರ್ಟ್ ಟೆಕ್ಸ್ಟ್ ನಾನು ಚೂಸ್ ಮಾಡಿದ್ದೀನಿ. ಲಾಸ್ಟ್ ನೇಮ್. ಓಕೆ,
ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಫಸ್ಟ್ ನೇಮ್ ಆಯಿತು, ಲಾಸ್ಟ್ ನೇಮ್ ಆಯಿತು. ಇವಾಗ ಏನು ಮಾಡ್ತೀನಿ, ನಾನು ಲಿಟಲ್ ಡೀಟೇಲ್ಸ್ ತೊಗೋತೀನಿ ಬಿಕಾಸ್ ಹೆವಿ ಡೀಟೇಲ್ಸ್ ತೊಗೊಳಲ್ಲ. ಸೊ ಶಾರ್ಟ್ಕಟಾಗಿ ಒಬ್ಬ ಪರ್ಸನ್ ಡೀಟೇಲ್ಸ್ ತೊಗೋತೀನಿ. ಇವಾಗ ಏನು ತೊಗೋತೀನಿ, ಏಜ್ ಪ್ರಿಫರ್ ಮಾಡ್ತೀನಿ. ಓಕೆ, ಸೊ ಏಜ್ ಪ್ರಿಫರ್ ಮಾಡಲಿಕ್ಕೆ ಏನು ಬೇಕು, ನಮಗೆ ನಂಬರ್ ಬೇಕಾ, ಹೌದಾ? ಸೊ ವಿತೌಟ್ ನಂಬರ್ ಹೆಂಗಾಗುತ್ತೆ, ಏಜ್ ಅಂತಂದ್ರೇ ಒಂದು ನಂಬರ್ ಬರುತ್ತೆ. ಸೊ ನಮಗೆ ನಂಬರ್ ಅಂತೇಳಿ ಚೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಚೇಂಜ್ ಮಾಡ್ಕೊತೀನಿ, ನಾನು ರೀನೇಮ್ ಕೊಡ್ತೀನಿ. ಓಕೆ, ಸೊ ಏಜ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ, ಡೇಟ್ ಆಫ್ ಬರ್ತ್ ತೊಗೊಳೋಣ. ಬಿಕಾಸ್ ಒಂದು ಪರ್ಸನ್ ಡೀಟೇಲಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಆ್ಯಂಡ್ ಮೇಲ್ ಐ ಡಿ ಆ್ಯಂಡ್ ಅಡ್ರೆಸ್, ಫೋನ್ ನಂಬರ್, ದೀಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್, ಹೌದಾ? ಸೊ ಅದರಲ್ಲಿ ಡೇಟ್ ಆಫ್ ಬರ್ತ್ ತೊಗೋಬೇಕಂದ್ರೆ ಡೇಟ್ ಆ್ಯಂಡ್ ಟೈಮ್ ಮಾತ್ರ ಚೂಸ್ ಮಾಡಬೇಕು. ಇಲ್ಲಿ DOB ಅಂತ ಕೊಡ್ತೀನಿ. ಓಕೆ, ನೆಕ್ಸ್ಟ್ ಏನು ತೊಗೊಳೋಣ, ಅಡ್ರೆಸ್ ತೊಗೊಳೋಣ. ಓಕೆ, ಸೊ ಅಡ್ರೆಸ್ಗೆ ಬೆಟರ್ ನಾವು ಲಾಂಗ್ ಟೆಕ್ಸ್ಟ್ ಯೂಸ್ ಮಾಡಿಕೊಂಡ್ರೆ ಇಟ್ಸ್ ಬೆಟರ್. ಯಾಕಂದರೆ ಅಡ್ರೆಸ್ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಲೆಂದಿ ಆಗಿರುತ್ತೆ. ಸೊ ಅದಕ್ಕೆ ಶಾರ್ಟ್ ಟೆಕ್ಸ್ಟ್ ಬೇಡ, ನಮಗೆ ಲಾಂಗ್ ಟೆಕ್ಸ್ಟ್ ತೊಗೊಳೋಣ. ಇಲ್ಲೇನು ಮಾಡ್ತೀನಿ, ನಾನು ಅಡ್ರೆಸ್ ಕೊಡ್ತೀನಿ. ಓಕೆ, ಸೊ ಅಡ್ರೆಸ್ ಆಯಿತು. ನೆಕ್ಸ್ಟ್ ಏನು ಕೊಡೋಣ, ಮೇಲ್ ಐ ಡಿ, ಹೌದಾ? ಸೊ ಇಮೇಲ್ ಐ ಡಿಗೆ ನಾವೇನು ಚೂಸ್ ಮಾಡ್ತೀವಿ, ಇಲ್ಲಿ ಹೈಪರ್ ಲಿಂಕ್ ಚೂಸ್ ಮಾಡ್ತೀವಿ. ಬಿಕಾಸ್ ಇಟ್ಸ್ ಅ ಲಿಂಕ್, ಒಂದರಿಂದ ಇನ್ನೊಂದಕ್ಕೆ ಲಿಂಕ್ ಆಗೋದಕ್ಕೆ ನಾವೇನು ಮಾಡ್ತೀವಿ, ಇಮೇಲ್ ಐ ಡಿ ಕೊಡ್ತೀವಿ. ಓಕೆ, ಸೊ ಇಷ್ಟು ಡೀಟೇಲ್ಸ್ ಎನಫ್. ಓಕೆ, ಸೊ ಇಷ್ಟು ಡೀಟೇಲ್ಸ್ ಏನು ನಮಗೆ ಇವಾಗ ಪ್ರೆಸೆಂಟ್ಗೇನು ಇಟ್ಸ್ ಎನಫ್, ಸಾಕು ಇಷ್ಟೇ. ಇವಾಗ ಏನು ಮಾಡೋಣ, ಫಸ್ಟ್ ನೇಮ್ ಕೊಡೋಣ, ಸಂಜಯ್ ಪಾಟೀಲ್. ಓಕೆ, ನೋಡಿ ನಂಬರ್, ಐ ಡಿ ನಂಬರ್ ಬೈ ಡಿಫಾಲ್ಟ್ಲಿ ಏನಾಗ್ತಾ ಇದೆ 1 ಅಂತೇಳಿ ಅಲ್ಲಿ ಏನಾಗಿದೆ, ಎಂಟ್ರಿ ಆಗಿಬಿಟ್ಟಿದೆ. ಬಿಕಾಸ್ ನಾವು ಫಸ್ಟ್ ನೇಮ್ ಕೊಟ್ಟಿದ್ದೀವಿ, ಸೊ ಅದು ಡಿಫಾಲ್ಟಾಗಿ ಬಂದುಬಿಡುತ್ತೆ. ನೆಕ್ಸ್ಟ್ ಏಜ್ ಪ್ರಿಫರ್ ಮಾಡೋಣ. ಸೊ ಏಜ್ 25 ಅಂತ ಕೊಡ್ತೀನಿ. ಓಕೆ, ಸೊ ದೆನ್ ಡೇಟ್ ಆಫ್ ಬರ್ತ್ಗೆ ಇಲ್ಲೊಂದು ಕ್ಯಾಲೆಂಡರ್ ಡಿಸ್ಪ್ಲೇ ಆಗ್ತಿದೆ, ಹೌದಾ? ಸೊ ಕ್ಯಾಲೆಂಡರ್ ಡಿಸ್ಪ್ಲೇ ಮಾಡೋಣ. ಓಕೆ, ಏಜ್ 25 ಅಂತಂದರೆ ತುಂಬ ಹಿಂದಕ್ಕೆ ಹೋಗಬೇಕು. ಓಕೆ, ಸೊ ನಾನು ನಿಯರೆಸ್ಟ್ ಯಾವುದಾದ್ರು ಜಸ್ಟ್ ಚೂಸ್ ಮಾಡ್ತೀನಿ ಬಿಕಾಸ್ ಡಮ್ಮಿ ಡೀಟೇಲ್ಸ್, ಹೌದಾ ಇದು? ಓಕೆ, ನಾನು ಯಾವುದೋ ಒಂದು ಚೂಸ್ ಮಾಡ್ತೀನಿ. ಓಕೆ, ಫೈನ್. ನೆಕ್ಸ್ಟ್ ಏನು ಮಾಡೋಣ, ಅಡ್ರೆಸ್ ಕೊಡೋಣ. ಸೊ ಅಡ್ರೆಸ್ಗೆ ಏನು ಕೊಡೋಣ, ಓಕೆ, ಅಡ್ರೆಸ್ನ ಡಿಸ್ಪ್ಲೇ ಮಾಡೋಣ. ಬಸವನಗರ್ ಅಂತ ಕೊಡ್ತೀನಿ. ಓಕೆ, ಬಸವನಗರ್ ಮಾನ್ವಿ ಅಂತ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಮೇಲ್ ಐ ಡಿ ನೋಡೋಣ, ಸಂಜಯ್ ಪಾಟೀಲ್ @gmail.com. ಓಕೆ, ಸೊ ಇಲ್ಲಿ ಏನು ಮಾಡ್ಬೋದು, ನಮಗೆ ಇಮೇಲ್ ಡಿಸ್ಪ್ಲೇ ಆಗಬೇಕು, ಕಂಪ್ಲೀಟ್ ಡಿಸ್ಪ್ಲೇ ಆಗಬೇಕು ಅಂದರೆ ಜಸ್ಟ್ ಡ್ರ್ಯಾಗ್ ಮಾಡ್ಕೊಳ್ಳೋಣ. ಡ್ರ್ಯಾಗ್ ಮಾಡಿದರೆ ಏನಾಗುತ್ತೆ, ನಮ್ಮ ಕಂಪ್ಲೀಟ್ ಡೀಟೇಲ್ಸ್ ಕಾಣುತ್ತೆ, ಹೌದಾ? ಸೊ ಈ ರೀತಿ ನಮ್ಮ ಡೀಟೇಲ್ಸ್ ನೀಟಾಗಿ ಕಾಣಬೇಕು ಅಂತಂದರೆ ನಾವು ಈ ರೀತಿ ಡ್ರ್ಯಾಗ್ ಮಾಡಿದರೆ ನಮ್ಮ ಡೀಟೇಲ್ಸ್ ಕಾಣುತ್ತೆ. ಓಕೆ, ಸೊ ಇವಾಗ ಏನು ಮಾಡೋಣ, ಇಲ್ಲಿ ನೋಡಿ ನಾನು ಇಮೇಲ್ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕೇಳುತ್ತೆ ಒಂದು ಬಾಕ್ಸ್, ಒಂದು ವಿಂಡೋ ಓಪನ್ ಆಯಿತು, ಹೌದಾ? ಹೌ ಡು ಯು ವಾಂಟ್ ಟು ಓಪನ್ ದಿಸ್, ಅಂದರೆ ನೀವು ಇದರಲ್ಲಿ ಕೊಟ್ಟಿರುವಂಥ ಆಪ್ಷನಲ್ಲಿ ಯಾವುದ್ರ ಮುಖಾಂತರ ಓಪನ್ ಮಾಡಬೇಕಂತ ಇದ್ದೀರಿ ಅಂಥೇಳಿ. ಸೊ ಇದರಲ್ಲಿ ಫೈರ್ಫಾಕ್ಸ್ ಮುಖಾಂತರ ಹೋಗ್ತೀರಾ, ಅಂದರೆ ಬ್ರೌಸರ್ಸ್ ಮುಖಾಂತರ ಹೋಗ್ತೀರಾ, ಅಥವಾ ಮೇಲ್ ಐ ಡಿನ ಯೂಸ್ ಮಾಡಿಕೊಂಡು ನೀವೆಲ್ಲಾದರೂ ಒಂದು ಡಾಟಾನ ಅಟ್ಯಾಚ್ ಮಾಡಲಿಕ್ಕಿದೆನಾ ಅಂಥೇಳಿ ಇದು ಒಂದು ವಿಂಡೋ ಓಪನ್ ಆಗುತ್ತೆ. ಸೊ ನಾವು ಮೇಲಿಗೆ ಮಾಡ್ಕೊಂಡು ಏನು ಮಾಡ್ಬೋದು, ನಾವೇನಾದ್ರು ಡೀಟೇಲ್ಸ್ ಇದ್ದರೆ ಅಲ್ಲಿ ಅಟ್ಯಾಚ್ ಮಾಡಿ ಸೊ ಇನ್ನೊಬ್ಬರಿಗೆ ಪರ್ಸ್ನಲ್ ಆಗಿ ಸೆಂಡ್ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿ ನಾವು 2 ವೇಸಲ್ಲಿ ಏನು ಮಾಡ್ಬೋದು, ಸೇವ್ ಮಾಡ್ಕೋಬೋದು. ಒಂದು ಇದರಲ್ಲಿ ಡಿಸೈನ್ ವ್ಯೂವಲ್ಲಿ ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಸೊ ಮತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದೇ ಥರ ಟೇಬಲ್, ಸೊ ಇಲ್ಲಿಯಾದರೂ ಟೇಬಲಲ್ಲಿ ಇಲ್ಲಾದರೂ ಚೇಂಜ್ ಮಾಡ್ಕೋಬೋದು. ನಾವು ಡಾಟಾ ಶೀಟಲ್ಲಿ ಈ ರೀತಿ ಇಲ್ಲೇ ಸೇವ್ ಮಾಡ್ಕೋಬೋದು. ಅಂದರೆ ನಿಮಗೆ ಗೊತ್ತಿರಬೇಕು ಏನು ಒಂದು ಶಾರ್ಟ್ ಟೆಕ್ಸ್ಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ದೆನ್ ಏಜಿಗೆ ನಾವು ಏನು ಡೇಟಾ ಟೈಪ್ನ ಚೂಸ್ ಮಾಡ್ತೀವಿ. ಓಕೆ, ಸೊ ಡೇಟ್ ಆಫ್ ಬರ್ತ್ಗೆ ಡೇಟಾ ಟೈಪ್ ಯಾವ ಚೂಸ್ ಮಾಡ್ತೀವಿ, ಫೀಲ್ಡ್ ನೇಮ್ ಯಾವ ಥರ ಕೊಡಬೇಕು ಅನ್ನೋ ನಿಮಗೆ ಒಂದು ಚಿಕ್ಕ ಐಡಿಯಾ ಇದ್ದರೆ ಏನಾಗುತ್ತೆ, ಸೊ ಈ ಡೀಟೇಲ್ಸ್ನ ನೀವು ಎಂಟ್ರಿ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ವಿತೌಟ್ ಡೀಟೇಲ್ಸ್ ನೀವೇನಾದರೂ ಎಂಟ್ರಿ ಮಾಡ್ಲಿಕ್ಕೆ ಹೋದರೆ ನಿಮಗೆ ಭಾಳ ಕಷ್ಟ ಆಗುತ್ತೆ, ಹೌದಾ? ಸೊ ಇದ್ರ ಬಗ್ಗೆ ಐಡಿಯಾ ಇರಬೇಕು ಅಂದರೆ ನೀವು ಕ್ಲಾಸ್ ಚೆನ್ನಾಗಿ ಕೇಳಿದ್ರೆ ಏನಾಗುತ್ತೆ, ನಿಮಗೆ ನೀಟಾಗಿ ಕ್ಲಾಸ್ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ನಮ್ಮ ಒಂದು ಟೇಬಲ್ ರೆಡಿ ಆಗಿದೆ, ಹೌದಾ? ಸೊ ಈ ಟೇಬಲ್ನ ನಾವೇನು ಮಾಡೋಣ, ಡಿಸೈನ್ ವ್ಯೂವಲ್ಲಿ ನೋಡೋಣ. ಇನ್ನೂವರೆಗೂ ನಾನು ಏನು ಮಾಡಿ ಈ ಟೇಬಲ್ನ ಸೇವ್ ಮಾಡಿಲ್ಲ. ಓಕೆ, ಈ ಪೇಜ್ ಕರೆಂಟ್ MS ಆಕ್ಸೆಸಲ್ಲಿ ಒಂದು ಡೇಟಾಬೇಸ್ ಸೇವ್ ಆಗಿದೆ ಹೊರತು ಇದರಲ್ಲಿ ಟೇಬಲ್ ಸೇವ್ ಆಗಿಲ್ಲ. ನೋಡಿ, ಟೇಬಲ್ 1 ಅಂತ ಇದೆ. ನಾವಿಲ್ಲಿ ಸೇವ್ ಮಾಡಲಿಕ್ಕಿದ್ರೆ ಏನು ಮಾಡ್ಬೋದು, ಇಲ್ಲಿ ರೈಟ್ ಮೌಸ್ ಕ್ಲಿಕ್ ಮಾಡಬೇಕು.
ಓಕೆ, ಸೊ ರೈಟ್ ಮೌಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಣುತ್ತೆ ನೋಡಿ, ಟೇಬಲ್ ಮೇಲೆ ಈ ರೀತಿ ಟೇಬಲ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿ ರೈಟ್ ಮೌಸ್ ಕ್ಲಿಕ್ ಮಾಡಿ ಸೇವ್ ಅಂತ ಇದೆ. ಓಕೆ, ಸೊ ಈ ಆಪ್ಷನ್ ಆದರೂ ನೀವು ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಿ ಮೇಲ್ ಕಾಣ್ತಿದೆ ಹೌದಾ, ಸೊ ಇಲ್ಲಿ ಈ ರೀತಿ ಕಂಟ್ರೋಲ್ ಎಸ್ ಇಲ್ಲಾದರೂ ಸೇವ್ ಮಾಡ್ಕೋಬೋದು. ದೆನ್ ಇಲ್ಲಿ ನಾವು ಇನ್ ಕೇಸ್ ಏನಾದರೂ ಕ್ಲೋಸ್ ಮಾಡಲಿಕ್ಕಿದ್ರೆ ಏನಾಗುತ್ತೆ, ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅಂದರೆ ಟೋಟಲ್ 3 ವೇಸಲ್ಲಿ ನಾವೇನು ಮಾಡ್ಬೋದು, ಈ ಟೇಬಲ್ನ ಸೇವ್ ಮಾಡ್ಕೋಬೋದು. ಓಕೆ, ಸೊ ನಾನು ಇಲ್ಲಿ ಸೇವ್ ಮಾಡ್ತೀನಿ. ಕೇಳುತ್ತೆ ಟೇಬಲ್ ನೇಮ್ ಏನು ಕೊಡ್ತೀರಿ ಅಂಥೇಳಿ. ಸೊ ನಾನು ಆಫೀಸ್ ಡೀಟೇಲ್ ಅಂತೇಳಿ ಕೊಡ್ತೀನಿ. ಸೊ ಬೇಡ, ಎಂಪ್ಲಾಯ್ ಡೀಟೇಲ್ ಅಂತ ಕೊಡೋಣ. ಎಂಪ್ಲಾಯ್ ಡೀಟೇಲ್ ಅಂತ ಕೊಡ್ತೀನಿ. ಓಕೆ, ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡಿ ಎಂಪ್ಲಾಯ್ ಡೀಟೇಲ್ ಅಂಥೇಳಿ ಸೇವ್ ಆಗಿದೆ. ಇವಾಗ ಏನು ಮಾಡ್ತೀನಿ, ಡಿಸೈನ್ ವ್ಯೂವಲ್ಲಿ ಹೋಗ್ತೀನಿ. ಓಕೆ ನೋಡಿ, ಫಸ್ಟ್ ನೇಮ್ ಶಾರ್ಟ್ ಟೆಕ್ಸ್ಟ್ ನಾವೇನು ಕೊಟ್ಟಿದ್ದೀವಿ ಅದೇ ಡಿಸ್ಪ್ಲೇ ಆಗಿದೆ ಹೌದಾ. ಸೊ ಫಸ್ಟ್ ನೇಮ್, ದೆನ್ ಲಾಸ್ಟ್ ನೇಮ್, ಏಜ್, ಡೇಟ್ ಆಫ್ ಬರ್ತ್, ಅಡ್ರೆಸ್, ಇಮೇಲ್ ಐ ಡಿ. ಓಕೆ, ಸೊ ಈ ರೀತಿ ಆದಂಥ ಒಂದು ಡಿಸೈನ್ ವ್ಯೂವಲ್ಲಿ ಈ ರೀತಿ ಕಾಣುತ್ತೆ ನಿಮಗೆ. ಅದೇ ಥರ ಇಲ್ಲಿ ನೋಡ್ಬೋದು ಫೀಲ್ಡ್ ಪ್ರಾಪರ್ಟೀಸ್ ಅಂತ ಇದೆ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಫೀಲ್ಡ್ ಪ್ರಾಪರ್ಟೀಸ್ನ ಡಿಸ್ಕಸ್ ಮಾಡಿಲ್ಲ ನೋಡಿ. ಫೀಲ್ಡ್ ಪ್ರಾಪರ್ಟೀಸಲ್ಲಿ ಏನೇನು ಯೂಸ್ ಮಾಡ್ಕೋಬೋದು, ಏನೇನು ಚೇಂಜಸ್ ಮಾಡ್ಕೋಬೋದು ಅಂಥೇಳಿ ಓಕೆ ಇನ್ನೊಂದು ಸಾರಿ ತೋರಿಸ್ತೀನಿ. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಆಪ್ಷನ್ ಅಂತಂದರೆ ನೀವು ಸೆಪ್ರೇಟಾಗಿ ನೀವು ಕೊಟ್ಟಿರುವಂಥ ಡೀಟೇಲ್ಗೆ ಇಲ್ಲಿ ಕೊಟ್ಟಿರ್ತೀರ ಹೌದಾ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಅಂತೇಳಿ ಇನ್ನೇನಾದರೂ ಡಿಸ್ಕ್ರಿಪ್ಷನ್ ಅಂದರೆ ಅದರ ಡೀಟೇಲ್ಡ್ ಏನಾದ್ರು ನೀವು ಕೊಡಬೇಕಿತ್ತು ಅಂದರೆ ಯು ಜಸ್ಟ್ ಗೋ ಥ್ರೂ. ಇಲ್ಲಿ ಆಪ್ಷನಲ್ ಇದು. ಓಕೆ, ನಾಟ್ ಅ ಪರ್ಟಿಕ್ಯುಲರ್, ಇಟ್ಸ್ ಅ ಆಪ್ಷನಲ್. ಬೇಕಿದ್ದರೆ ಮಾತ್ರ ಇಲ್ಲಿ ನಾವೇನು ಮಾಡೋದು, ಯೂಸ್ ಮಾಡ್ಕೋಬೋದು. ಓಕೆ, ಸೊ ನೋಡೋಣ ಇವಾಗ ಫೀಲ್ಡ್ ಪ್ರಾಪರ್ಟೀಸಲ್ಲಿ ಏನೇನು ಚೇಂಜಸ್ ಮಾಡ್ಕೋಬೋದು ಅಂಥೇಳಿ. ಅದಕ್ಕಿಂತ ಮುಂಚೆ ಇದನ್ನು ಜಸ್ಟ್ ನಾನು ಚೇಂಜ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಡಾಟಾ ಟೈಪ್ಸಲ್ಲಿ ಕಾಣ್ತಿದೆ ಹೌದಾ. ಸೊ ಡಾಟಾ ಟೈಪಲ್ಲಿ ಐ ಡಿ ನಂಬರ್ಗೆ ಆಟೋ ನಂಬರ್ ಯಾಕೆ ಚೂಸ್ ಮಾಡಬೇಕು, ಫಸ್ಟ್ ನೇಮಲ್ಲಿ ಶಾರ್ಟ್ ಟೆಕ್ಸ್ಟ್. ಓಕೆ, ಸೊ ಪ್ರೀವಿಯಸ್ 2007 ಏನಿದೆ, 2007 to 2010 ವರ್ಷನಲ್ಲಿ ಏನಾಗ್ತಿದೆ, ಸೊ ಮೆಮೊ ಅಂತೇಳಿ ಬರ್ತಿತ್ತು ಅದರಲ್ಲಿ ಆಪ್ಷನ್ ಏನು ಡಾಟಾ ಟೈಪಲ್ಲಿ. ಇವಾಗ ಏನಾಗಿದೆ 2016 ಅಂದರೆ 10 to 16 ಏನಾಗಿದೆ ಶಾರ್ಟ್ ಟೆಕ್ಸ್ಟ್ ಅಂತೇಳಿ ಡಿಸ್ಪ್ಲೇ ಆಗಿದೆ. ಸೊ ಈ ರೀತಿ ಚಿಕ್ಕ ಚಿಕ್ಕ ಆಪ್ಷನ್ಸ್ ಏನಾಗುತ್ತೆ, ಸ್ವಲ್ಪ ಚೇಂಜಸ್ ಆಗಿದೆ. ಓಕೆ, ಯಾವ್ಯಾವ ಥರ ಅಂತೇಳಿ ನಿಮಗೆ ಸ್ವಲ್ಪ ಲಿಟಲ್ ಡಿಸ್ಕ್ರಿಪ್ಷನ್ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಆಫೀಸ್ 2007 2010 ಹೌದಾ. 2007 ಹಿಡಿದು 2010ವರೆಗೆ ಯಾವ ರೀತಿ ಆಪ್ಷನ್ಸ್ ಇದ್ವು ಅಂದರೆ ಡೇಟಾ ಟೈಪಲ್ಲಿ ಬರುವಂಥ ಇಲ್ಲಿ ಆಪ್ಷನ್ಸ್ ಕಾಣ್ತಿದೆ ಹೌದಾ. ಡೇಟಾ ಟೈಪ್ಸ್ ಯಾವ ರೀತಿ ಇದ್ವು, ಅದರ ಸೈಜ್ ಏನಿತ್ತು, ಆ್ಯಂಡ್ ನ್ಯೂವರ್ ವರ್ಷನ್. ಓಕೆ, ಸೊ ಇವಾಗ ಪ್ರೆಸೆಂಟ್ ವರ್ಷನ್ ಯಾವ ಥರ ಇದೆ 2013 to 2016 ಯಾವ ರೀತಿ ಚೇಂಜಸ್ ಆಗಿದ್ದಾವೆ ಅಂತೇಳಿ ನೋಡೋಣ. ಸೊ ಫಸ್ಟು 2007 to 2010 ನೋಡೋಣ. ಟೆಕ್ಸ್ಟ್. ಓಕೆ, ಒಂದು ನಾವು ಕೊಡುವಂಥ ಒಂದು ಟೆಕ್ಸ್ಟ್, ಫಸ್ಟ್ ನೇಮ್ ಆಗಿರ್ಬೋದು, ಲಾಸ್ಟ್ ನೇಮ್ ಆಗಿರ್ಬೋದು, ಅಥವಾ ಅಡ್ರೆಸ್ ಆಗಿರ್ಬೋದು. ಸೊ ಮತ್ತೊಂದು ಓಕೆ, ಸೊ ಟೆಕ್ಸ್ಟ್ ನಾವು ಯಾವ ರೀತಿ ಕೊಡ್ತೀವಿ ಅದೇನಾಗಿರಬೇಕು, ಆಲ್ಫಾ ನ್ಯೂಮರಿಕ್ ಡಾಟಾ, ನೇಮ್ಸ್, ಟೈಟಲ್ ಎಕ್ಸೆಟ್ರಾ ಅಪ್ ಟು 255 ಕ್ಯಾರೆಕ್ಟರ್ಸ್. ಓಕೆ, ಸೊ ನಾವು ಲಿಮಿಟೆಡ್ ಅಂದರೆ ಇದೇನಾಗುತ್ತೆ, ಟೆಕ್ಸ್ಟಿಗೆ 255 ಕ್ಯಾರೆಕ್ಟರ್ಸ್ ಮಾತ್ರ, ಲಿಮಿಟೆಡ್ ಕ್ಯಾರೆಕ್ಟರ್ಸ್ ಮಾತ್ರ ನಾವೇನು ಮಾಡೋದು, ಇನ್ಪುಟ್ ಕೊಡ್ಬೋದು. ಓಕೆ, ಅದರಲ್ಲಿ ನಾವೇನು ಮಾಡೋದು, ಚೇಂಜಸ್ ಮಾಡ್ಕೋಬೋದು. ಅಂದರೆ ಎಲ್ಲಿವರೆಗೆ 255 ಅಂತ ಇದೆ ಹೌದಾ. ಸೊ ನಾವು ಲಿಮಿಟೆಡ್ ಆಗಿ 100 ಅಂತಲೂ ನಾವು ಅಲ್ಲಿ ಏನು ಕೊಡ್ಬೋದು, ಫೀಲ್ಡ್ ಪ್ರಾಪರ್ಟೀಸಲ್ಲಿ ನಾವು ಎಂಟ್ರಿ ಮಾಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಇದೇನಾಗುತ್ತೆ, ಸೈಜ್ ಇಷ್ಟೇ ಅಂತೇಳಿ 2000 ಇದರಲ್ಲಿ ಯಾವುದರಲ್ಲಿ 2007 to 2010 ಓಕೆ, ಇದರಲ್ಲಿನೂ ಯಾವುದರಲ್ಲಿ ನ್ಯೂವರ್ ವರ್ಷನಲ್ಲಿ ಏನಿದೆ, ಓಕೆ ನೋಡಿ 2007 ಟೆಕ್ಸ್ಟ್ ಅಂತ ಇದೆ, ನ್ಯೂವರ್ ವರ್ಷನಲ್ಲಿ ಶಾರ್ಟ್ ಟೆಕ್ಸ್ಟ್ ಅಂತ ಇದೆ. ಓಕೆ, ಶಾರ್ಟ್ ಟೆಕ್ಸ್ಟ್ ಆ್ಯಂಡ್ ಲಾಂಗ್ ಟೆಕ್ಸ್ಟ್. ಇದರಲ್ಲೇನಿತ್ತು ಟೆಕ್ಸ್ಟ್ ಆ್ಯಂಡ್ ಮೆಮೊ ಅಂತ ಇತ್ತು ಹೌದಾ. ಸೊ ಇದರಲ್ಲಿ ನ್ಯೂವರ್ ವರ್ಷನಲ್ಲಿ ಶಾರ್ಟ್ ಟೆಕ್ಸ್ಟ್. ಇವಾಗ ಪ್ರೆಸೆಂಟ್ ನಾನು ನಿಮಗೆ ಕ್ಲಾಸ್ ಮಾಡ್ತಾ ಇರೋದೂ ಅಷ್ಟೇ ತುಂಬ ನ್ಯೂವರ್ ವರ್ಷನ್ ಆಗಿದೆ. ಅದರಲ್ಲಿ ಶಾರ್ಟ್ ಟೆಕ್ಸ್ಟ್ ಮತ್ತು ಲಾಂಗ್ ಟೆಕ್ಸ್ಟ್ ಅಂತೇಳಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ನೋಡೋಣ, ಲಾಂಗ್ ಟೆಕ್ಸ್ಟಲ್ಲಿ ಲಾರ್ಜ್ ಅಮೌಂಟ್ ಆಫ್ ಆಲ್ಫಾ ನ್ಯೂಮರಿಕ್ ಡಾಟಾ, ಸೆಂಟೆನ್ಸಸ್ ಆ್ಯಂಡ್ ಪ್ಯಾರಾಗ್ರಾಫ್. ಓಕೆ, ನಾವು ಪ್ಯಾರಾಗ್ರಾಫ್ ಗಟ್ಟಲೆ ಏನಾದರೂ ಒಂದು ಓಕೆ ಲಾಸ್ಟ್ ನೇಮ್ ಅಂತಲೇ ಅಲ್ಲ, ಅಡ್ರೆಸ್ ಆಗಿರ್ಬೋದು ಅಥವಾ ಎನಿ ಅದರ್ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು, ಅದು ಏನಾದರೂ ತುಂಬ ಸೆಂಟೆನ್ಸ್ ವೈಸ್ ಏನಾದರೂ ಇತ್ತು ಅಂತಂದರೆ ಅಪ್ ಟು ಅಬೌಟ್ 1 GB ಅಂದರೆ 1 GB ಏನು ಮಾಡ್ಬೋದು, ನಾವು ಕ್ಯಾರೆಕ್ಟರ್ಸ್ನ ಅಪ್ಲೋಡ್ ಮಾಡ್ಕೋಬೋದು. ಅದರಲ್ಲಿ 64,000 ಕ್ಯಾರೆಕ್ಟರ್ಸ್ ಅಂತೇಳಿ ಇದೆ. ಅಂದರೆ ಲಿಮಿಟೆಡ್, ಇಷ್ಟು ಮಾತ್ರ 64,000 ಕ್ಯಾರೆಕ್ಟರ್ಸ್ ಮಾತ್ರ ಲಿಮಿಟೆಡ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಲಾಂಗ್ ಟೆಕ್ಸ್ಟ್ ಫಾರ್ಮ್ಲಿ ನೋನ್ ಆ್ಯಸ್ ಮೆಮೊ ಅಂತ ಇದೆ ಹೌದಾ. ಸೊ ಇದರಲ್ಲಿ ಮೆಮೊ ನೋಡ್ಬೋದು ನೀವು. ಓಕೆ, ಲಾಂಗ್ ಟೆಕ್ಸ್ಟಿಗೆ ಮೆಮೊ ಅಂತೇಳಿ ಇದೆ ಇವಾಗ ನ್ಯೂವರ್ ವರ್ಷನಲ್ಲಿ. ಶಾರ್ಟ್ ಟೆಕ್ಸ್ಟಿಗೆ ಟೆಕ್ಸ್ಟ್ ಅಂತೇಳಿ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ನೋಡ್ಬೋದು ನಂಬರ್ಸ್. ಓಕೆ, ಸೊ ನಾವು ನಂಬರ್ ಏನಕ್ಕೆ ಕೊಡ್ತೀವಿ, ಒಂದು
ಏಜಿಗೆ ಕೊಡ್ತೀವಿ, ದೆನ್ ಫೋನ್ ನಂಬರಿಗೆ ಕೊಡ್ತೀವಿ, ಹೌದಾ. ಸೊ ಇದೆಲ್ಲ ನಂಬರ್ ಏನಿರಬೇಕು, ನ್ಯೂಮರಿಕ್ ಡೇಟಾ 1 2 4 8 ಆರ್ 16 ಬೈಟ್ಸ್. ಓಕೆ, 16 ಬೈಟ್ಸ್ವರೆಗೆ ಮಾತ್ರ ಏನಾಗಬೇಕು, ಡಿಸ್ಪ್ಲೇ ಆಗಬೇಕು ಅಂಥೇಳಿ. ದೆನ್ ಡೇಟಾ ಆರ್ ಟೈಮ್, ನ್ಯೂವರ್ ವರ್ಷನ್ ನೋಡೋಣ, ಸೇಮ್ ಇದೆ, ಹೌದಾ. ಸೇಮ್ ಆಪ್ಷನ್ಸ್ ಇರ್ತವೆ, ಸ್ವಲ್ಪ ಲಿಟ್ಲ್ ಬಿಟ್ ಮಾತ್ರ. ಸೊ ಆಗಿನ ವರ್ಷನ್ಗೂ ಈಗಿನ ವರ್ಷನ್ಗೂ ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜಸ್ ಇರುತ್ತೆ. ದೆನ್ ಡೇಟ್ ಆರ್ ಟೈಮ್, ಅದರಲ್ಲಿ 8 ಬೈಟ್ಸ್ ಇದೆ. ಓಕೆ, ಸೈಜ್ ಎಷ್ಟಿದೆ, 8 ಬೈಟ್ ಇದೆ. ದೆನ್ ಡೇಟ್ ಆ್ಯಂಡ್ ಟೈಮಲ್ಲಿ ನಾವೇನು ತೊಗೋತೀವಿ, ಸೊ ಇದ್ಯಾವುದು ಡೇಟ್ ಆ್ಯಂಡ್ ಟೈಮಿಗೆ ಡೇಟ್ ಆ್ಯಂಡ್ ಟೈಮ್ ಅಂತೇಳಿ ತೊಗೊತೀವಿ, ಹೌದಾ, ಡೇಟ್ ಆರ್ ಟೈಮಿಗೆ. ದೆನ್ ಕರೆನ್ಸಿ ಏನು ಮಾಡ್ತೀವಿ ನಾವು, ಕರೆನ್ಸಿನೂ ನಂಬರಲ್ಲೇ ತೊಗೊತೀವಿ, ಹೌದಾ. ಸೊ ಮಾನಿಟರಿ ಡಾಟಾ ಸ್ಟೋರ್ಡ್ ವಿತ್ 4 ಡೆಸಿಮಲ್ ಪ್ಲೇಸಸ್ ಆಫ್ ಪ್ರಿಸಿಷನ್, 8 ಬೈಟ್ಸ್, ಸೈಜ್ ಎಷ್ಟಿದೆ, 8 ಬೈಟ್ ಇದೆ. ನೆಕ್ಸ್ಟ್ ನೋಡ್ಬೋದು ನೀವು. ಓಕೆ, ಸೊ ಆಟೋ ನಂಬರ್, ಎಸ್ ಆರ್ ನೋ, OLE ಆಬ್ಜೆಕ್ಟ್, ಹೈಪರ್ ಲಿಂಕ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು, ಇದು ಯಾವುದು, ಇಮೇಲ್ ಐ ಡಿಗೆ, ಹೌದಾ. ಮೇಲ್ ಐ ಡಿಗೆ ನಾವು ಕನೆಕ್ಟ್ ಮಾಡಲಿಕ್ಕೆ ವಿತ್ ದ ಹೆಲ್ಪ್ ಆಫ್ ಇಂಟರ್ನೆಟ್, ಹೌದಾ. ಸೊ ನಮಗೆ ಇಂಟರ್ನೆಟ್ ಅವಶ್ಯಕತೆ ಭಾಳ ಇದಕ್ಕೆ, ಮೇಲ್ ಐ ಡಿಗೆ ಕನೆಕ್ಟ್ ಮಾಡಲಿಕ್ಕೆ. ಸೊ ನಾವು ಲಿಂಕ್ ಮಾಡಲಿಕ್ಕೆ ಏನು ಮಾಡ್ತೀವಿ, ಮೇಲ್ ಐ ಡಿ ಈಸ್ ಎ ಲಿಂಕಿಂಗ್, ಹೌದಾ. ಸೊ ಒಂದಕ್ಕೆ ಲಿಂಕ್ ಮಾಡಬೇಕಂದ್ರೆ ನಾವು ಮೇಲ್ ಐ ಡಿ ಯೂಸ್ ಮಾಡಬೇಕು. ದೆನ್ ನೆಕ್ಸ್ಟ್ ನೋಡಿ, ಇಲ್ಲಿ ಅಟ್ಯಾಚ್ ಅಂತ ಇದೆ, ಹೌದಾ. ಸೊ ಅಟ್ಯಾಚ್ ಅಂದರೆ ಒಂದು ಪಿಕ್ಚರ್ನ ಅಟ್ಯಾಚ್ ಮಾಡಲಿಕ್ಕಿದ್ರೆ, ಏನಾದರೂ ಪಿಕ್ಚರ್ಸ್ ಆಗಿರ್ಬೋದು, ಆರ್ ಚಾರ್ಟ್ಸ್ ಅಂತ ಕೊಟ್ಟಿದೆ. ಓಕೆ, ಚಾರ್ಟ್ಸ್, ಫ್ಲೋ ಚಾರ್ಟ್ಸ್, ಯಾವ್ದಾರ ಪೈ ಚಾರ್ಟ್ ಆಗಿರ್ಬೋದು, ಯಾವುದಾದ್ರು ಇನ್ ಕೇಸ್ ಚಾರ್ಟ್ ಇತ್ತು ಅಂತಂದರೆ ನೀವು ಬೇರೆ ಯಾವುದು ಎಕ್ಸೆಲಲ್ಲಿ ವರ್ಕ್ ಮಾಡಿರುವಂಥ ಚಾರ್ಟ್ ಆಗಿರ್ಬೋದು, ಓಕೆ, ಅದನ್ನು ಏನು ಮಾಡೋದು, ನೀವು ಇನ್ಸರ್ಟ್ ಮಾಡಲಿಕ್ಕಿದ್ರೆ ಏನು ಮಾಡ್ಬೋದು, ಅಟ್ಯಾಚ್ ಮಾಡೋದು. ಅಪ್ ಟು ಸೈಜ್ ಎಲ್ಲಿವರೆಗಿದೆ, ಓನ್ಲಿ 2 GB. ಓಕೆ, ಸೊ ಅದು 2 GB ಒಳಗಡೆನೇ ಆಗಿರಬೇಕು. ನೆಕ್ಸ್ಟ್ ಕ್ಯಾಲ್ಕುಲೇಟೆಡ್, ದೆನ್ ಲುಕಪ್ ವಿಝಾರ್ಡ್. ಸೊ ಈ ರೀತಿಯಾದಂಥ ಆಪ್ಷನ್ಸ್ ಬರ್ತವೆ. ಓಕೆ, ಇದನ್ನು ಸ್ವಲ್ಪ ಡೀಟೇಲ್ಡ್ ಆಗಿ ನೋಟ್ ಮಾಡ್ಕೊಂಡಿರಿ, ಬಿಕಾಸ್ ತುಂಬ ಇಂಪಾರ್ಟೆಂಟ್ ಇದು. ಅಂದರೆ ನ್ಯೂವರ್ ವರ್ಷನ್ ಟು ಆಫೀಸ್ 2007 to 2010. ಸೊ ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸ್ ಏನೇನಿದೆ ಅಂತ ಹೇಳಿ, ಓಕೆ, ಈ ರೀತಿ ನೋಡಿ ಕಾಣ್ತಾ ಇದೆ, ಹೌದಾ. ಸೊ ಇದಿಷ್ಟು ನಾನು ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಫಾಲೋ ಅಪ್ ಮಾಡಿ. ಓಕೆ, ಓಕೆ, ಇಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕಿದೆ, ಚೇಂಜಸ್ ಮಾಡೋಣ. ಮೇಲ್ ಐ ಡಿ, ಅಡ್ರೆಸ್, ಇಮೇಲ್ ಐ ಡಿ ಆಯಿತು. ಸೊ ನೆಕ್ಸ್ಟ್ ಇನ್ನು ಯಾವುದಾದ್ರೂ ಇದ್ದರೆ ಫೋನ್ ನಂಬರ್ ಕೊಡೋಣ. ಓಕೆ, ಸೊ ಫೋನ್ ನಂಬರಿಗೆ ನಾವೇನು ಅಟ್ಯಾಚ್ ಮಾಡ್ತೀವಿ, ಸೊ ನಂಬರ್ ಅಂತೇಳಿ ತೊಗೋತೀವಿ, ಹೌದಾ. ಸೊ ಫೋನ್ ನಂಬರ್. ನೆಕ್ಸ್ಟ್ ಏನು ಕೊಡೋಣ, ಸ್ಯಾಲರಿ. ಓಕೆ, ಸೊ ಸ್ಯಾಲ್ರಿಗೂ ಏನು ಮಾಡ್ತೀವಿ ನಾವು, ನಂಬರ್ ಅಂತಲೇ ತೊಗೋಬೇಕು, ಹೌದಾ. ಬಿಕಾಸ್ ನಂಬರ್, ಸ್ಯಾಲ್ರಿ ಅನ್ನೋದು ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಡೇಟಾ ಟೈಪಲ್ಲಿ ನಾವು ನಂಬರ್ ಅಂತೇಳಿ ಚೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನೋಡೋಣ, ಆಧಾರ್ ಕಾರ್ಡ್. ಓಕೆ, ಸೊ ಆಧಾರ್ ಕಾರ್ಡ್ ಡೀಟೇಲ್ನು ತುಂಬ ಇಂಪಾರ್ಟೆಂಟ್, ಹೌದಾ. ಸೊ ಆಧಾರ್ ನಂಬರ್ನ ಕೊಡ್ತಾ ಇದ್ದೀನಿ. ಸೊ ಆಧಾರ್ ನಂಬರ್ನು ನಾನೇನು ತೊಗೋತಾ ಇದ್ದೀನಿ, ನಂಬರ್ ಅಂತ ಹೇಳಿನೇ ತೊಗೋತೀನಿ. ನೆಕ್ಸ್ಟ್ ಏನು ಮಾಡೋಣ, ಫೋಟೋ ಅಟ್ಯಾಚ್ ಮಾಡಬೇಕು, ಹೌದಾ. ಸೊ ಫೋಟೋ ಅಟ್ಯಾಚ್ ಮಾಡಲಿಕ್ಕೆ ಫೋಟೋ ಕೊಡ್ತೀನಿ. ಸೊ ಫೋಟೋಗೆ ಏನು ತೊಗೋತೀವಿ, ಆ್ಯಸ್ ಯೂಶ್ವಲ್ ನಾವು ಅಟ್ಯಾಚ್ ಅಂತೇಳಿ ತೊಗೋತೀವಿ, ಹೌದಾ. ಸೊ ಅಟ್ಯಾಚ್ಮೆಂಟ್ ಅಂತೇಳಿ ತೊಗೊತೀವಿ. ನೆಕ್ಸ್ಟ್ ಏನು ಮಾಡೋಣ, ಇನ್ನೊಂದು ಯಾವುದಿದೆ, ಸಿಟಿ. ಓಕೆ, ಸೊ ಸಿಟಿ ಒಂದು ತೊಗೊಳೋಣ. ಸಿಟಿ ನಾವೇನು ತೊಗೋತೀವಿ, ಶಾರ್ಟ್ ಟೆಕ್ಸ್ಟ್ ಅಂತೇಳಿನೇ ತೊಗೋತೀವಿ. ಓಕೆ, ಸೊ ಇದಿಷ್ಟೇನು ಲಿಮಿಟೆಡ್ ಆಪ್ಷನ್ಸ್. ಓಕೆ, ಸೊ ಒಂದು ಎಂಪ್ಲಾಯಿ ಡೀಟೇಲ್, ಒಂದು ಎಂಪ್ಲಾಯಿಗೇನು ಇವಿಷ್ಟು ಡೀಟೇಲ್ಸ್ ಎನಫ್. ಸೊ ಇವಾಗ ಏನು ಮಾಡ್ತೀನಿ ನಾನು, ಡಾಟಾ ಶೀಟ್ ವ್ಯೂವಲ್ಲಿ ಹೋಗೋಣ. ಓಕೆ, ಇಲ್ಲೇನು ಬಂತು ನೋಡಿ, ವಿಂಡೋ ಡಿಸ್ಪ್ಲೇ ಆಯಿತು. ಡು ಯು ವಾಂಟ್ ಟು ಸೇವ್ ದ ಟೇಬಲ್, ನಾನು ಇಲ್ಲಿ ಸೇವ್ ಮಾಡಬೇಕಿತ್ತು. ಓಕೆ, ಒಂದು ವಿಂಡೋ ಓಪನ್ ಆಯಿತು. ಓಕೆ, ನೋಡಿ ಇಲ್ಲಿ ಸೇವ್ ಆಗಿದೆ. ಓಕೆ, ಇದಿಷ್ಟು ಏನು ಆಗಲೇ ಫಿಲಪ್ ಮಾಡಿದ್ದೆ ನಾನು. ಇನ್ನೂ ಏನಾದರೂ ಫಿಲಪ್ ಮಾಡಲಿಕ್ಕಿದ್ರೆ ಇಲ್ಲಿ ಮಾಡೋಣ. ಓಕೆ, ನೆಕ್ಸ್ಟ್ ಏನಿದೆ, ಫೋನ್ ನಂಬರ್ ಇದೆ. ಫೋನ್ ನಂಬರ್ ಎಂಟ್ರಿ ಮಾಡೋಣ. ಓಕೆ, ಸೊ ಏನಾಯಿತು, ಟೋಟಲ್ ಎಷ್ಟಿದ್ದಾವೆ, 3 6 9 10. ಓಕೆ, ಸೊ 10 ಬಂತು. ನೆಕ್ಸ್ಟ್ ನಾನು ಟ್ಯಾಬ್ ಕೊಡ್ತೀನಿ. ಟ್ಯಾಬ್ ಕೊಟ್ಟಿದ ತಕ್ಷಣ ಏನಾಯಿತು ನೋಡಿ, ಇಲ್ಲಿ ನಿನ್ನೆನೂ ಅಷ್ಟೇ ಒಂದು ಡೈಲಾಗ್ ಬಾಕ್ಸ್ ಅಂದರೆ ಒಂದು ವಿಂಡೋ ಡಿಸ್ಪ್ಲೇ ಆಯಿತು. ಸೊ ಏನಕ್ಕೆ ಅಂತ ಹೇಳಿ ನಿನ್ನೆ ಕ್ಲಾಸಲ್ಲಿ ಹೇಳಿಲ್ಲ, ಬಿಕಾಸ್ ನಿಮಗೆ ಜಸ್ಟ್ ಒಂದು ಕ್ರಿಯೇಟ್ ಮಾಡಲಿಕ್ಕೆ ಗೊತ್ತಾಗಲಿ ಸಾಕು ಅಂಥೇಳಿ. ಓಕೆ, ಇವಾಗ ಓಕೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನಾನು ಏನು ಮಾಡ್ತೀನಿ, ಟೋಟಲ್ ಕ್ಯಾನ್ಸಲ್ ಮಾಡ್ತೀನಿ ಇದನ್ನು. ಓಕೆ, ಇದನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ವ್ಯೂ ಟ್ಯಾಬಿಗೆ ಹೋಗಿ ಇಲ್ಲಿ ಡಿಸೈನ್ ವ್ಯೂಗೆ ಹೋಗ್ತೀನಿ. ಸೊ ಫೋನ್ ನಂಬರ್ ಇದ್ದಲ್ಲಿ ನಾನು ಏನು ಮಾಡ್ತೀನಿ, ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ ನಾನು, ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಲಾಂಗ್ ಟೆಕ್ಸ್ಟ್ ಅಂತೇಳಿ ತೊಗೋತೀನಿ. ಓಕೆ,
ಸೊ ಲಾಂಗ್ ಟೆಕ್ಸ್ಟ್ ಏನಕ್ಕೆ ತೊಗೋತೀನಿ ಅಂದರೆ ನಮಗೆ ಫೋನ್ ನಂಬರ್ ಏನಿರುತ್ತೆ ಲಿಮಿಟೆಡ್ ನಂಬರ್ಸ್ ಮಾತ್ರ ಅದೇನಾಗುತ್ತೆ ತೋರಿಸುತ್ತೆ. ಅದಕ್ಕೆ ನಾನು ಲಾಂಗ್ ಟೆಕ್ಸ್ಟ್ ಅಂತೇಳಿ ತೊಗೊಂಡು ಸೇವ್ ಮಾಡಿಬಿಟ್ಟು ನೆಕ್ಸ್ಟ್ ಡಾಟಾಬೇಸ್ ಶೀಟಿಗೆ ಹೋಗ್ತೀನಿ. ಇಲ್ಲಿ ಏನು ಮಾಡ್ತೀನಿ, ನಂಬರ್ ಕೊಡ್ತೀನಿ. ಓಕೆ ನೋಡಿ, ಏನು ಮೆಸೇಜ್ ಬಂದಿಲ್ಲ, ಹೌದಾ? ನಮಗೇನು ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗಿಲ್ಲ. ಬಿಕಾಸ್ ನಂಬರ್ಸ್ ಅಂದರೆ ಲಿಮಿಟೆಡ್ ನಂಬರ್ ಮಾತ್ರ ಅದು ತೊಗೊಳುತ್ತೆ. ನೆಕ್ಸ್ಟ್ ಸ್ಯಾಲರಿ ತೊಗೊಳೋಣ. ಓಕೆ 25,000 ಅಂತೇಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಆಧಾರ್ ಕಾರ್ಡ್ ಇದೆ. ಓಕೆ, ಸೊ ಆಧಾರ್ ಕಾರ್ಡ್ ಏನು ನಂಬರ್ ನಮಗೆ ಎಷ್ಟು ಬೇಕಿದ್ರಲ್ಲಿ ಆಧಾರ್ ಕಾರ್ಡ್ ನಂಬರ್ ನೋಡಿರ್ತೀರಿ ನೀವು. ಸೊ 4 ಒಂದೊಂದು 4 ನಂಬರ್ಸ್ಗೆ ಗ್ಯಾಪ್ ಇರುತ್ತೆ. ಓಕೆ, ಟೋಟಲ್ 12 ನಂಬರ್ಸ್ ಇರ್ತವೆ. ಓಕೆ, ನೆಕ್ಸ್ಟ್ ನಾವು ಇಲ್ಲಿ ಬರೆಯೋಣ. ಓಕೆ, ಸೊ ಇಷ್ಟು ನಂಬರ್ ಕೊಟ್ಟಿದ್ದೀನಿ. ಇವಾಗ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ, ಹೌದಾ? ಅದಕ್ಕೆ ನಾನೇನು ಮಾಡ್ತೀನಿ, ಟೋಟಲ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಲಾಂಗ್ ಟೆಕ್ಸ್ಟನ್ನ ನಾನು ಚೂಸ್ ಮಾಡ್ತೀನಿ. ಇಲ್ಲಿ ಮತ್ತೆ ಹೋಗೋಣ, ಡಿಸೈನ್ ವ್ಯೂಗೆ ಹೋಗಿ ಆಧಾರ್ ಕಾರ್ಡ್ ಎಲ್ಲಿದೆ. ಓಕೆ, ಇಲ್ಲಿ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ನಂಬರ್ ಅಂತ ಇದೆ, ಹೌದಾ? ಇಲ್ಲಿ ಏನು ಮಾಡೋಣ, ಲಾಂಗ್ ಟೆಕ್ಸ್ಟ್ ಅಂತೇಳಿ ಸೆಲೆಕ್ಟ್ ಮಾಡಿಕೊಂಡು ಫೈಲ್ನ ಸೇವ್ ಮಾಡಿಬಿಟ್ಟು ಡಾಟಾ ಶೀಟಿಗೆ ಹೋಗಿ ಇಲ್ಲಿ ಚೇಂಜಸ್ ಕೊಡೋಣ. ಓಕೆ ನೋಡಿ, ಇಲ್ಲಿ ಚೇಂಜಸ್ ಏನು ನಮಗೆ ಕಾಣಿಸಿತ್ತು, ಹೌದಾ? ಸೊ ಯಾವ ಥರ ಬೇಕು ನಮಗೆ ಆಧಾರ್ ಕಾರ್ಡ್ ನಂಬರ್ ಯಾವ ರೀತಿ ಡಿಸ್ಪ್ಲೇ ಆಗಬೇಕು ಅದೇ ಥರ ಡಿಸ್ಪ್ಲೇ ಆಗಿದೆ. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ ಫೋಟೋ, ಹೌದಾ? ಸೊ ಫೋಟೋ ಅಂತೇಳಿ ಬಂದಿಲ್ಲ, ಜಸ್ಟ್ ಅಟ್ಯಾಚ್ ಅಂತೇಳಿ ಇದು ಅಟ್ಯಾಚ್ಮೆಂಟಿಗೆ ಏನು ಕಾಣುತ್ತಲ್ವ ಸಿಂಬಾಲ್ ಕಾಣ್ತಾ ಇದೆ ನಮಗೆ ಅಷ್ಟೇ, ಹೌದಾ? ಸೊ ಅಟ್ಯಾಚ್ಮೆಂಟಿಗೆ ಇಲ್ಲಿ ನಮಗೆ ಫೋಟೋ ಅಂತೇಳಿ ಬರಬೇಕು, ಹೌದಾ? ಸೊ ಫೋಟೋ ಅಂತ ಬಂದರೆ ಓಕೆ, ಇಲ್ಲಿ ಫೋಟೋ ಅಂತ ಇದೆ, ಅದಕ್ಕೆ ಅಟ್ಯಾಚ್ ಮಾಡಿದ್ದೀವಿ ಅಂತೇಳಿ ನಮಗೆ ಗೊತ್ತಾಗುತ್ತೆ. ನಾವಿಲ್ಲಿ ಒಂದು ಟೆಕ್ಸ್ಟ್ ಬೇಕು, ಹೌದಾ? ಇಲ್ಲೇನು ಮಾಡ್ತೀನಿ ನಾನು, ತಿರ್ಗಾ ಮತ್ತೆ ಏನು ಮಾಡ್ತೀನಿ, ಡಿಸೈನ್ ವ್ಯೂಗೆ ಹೋಗಿ ಫೋಟೋ ಅಂತ ಇದೆ, ಹೌದಾ? ಸೊ ಫೋಟೋ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಯಾಪ್ಷನ್ ಅಂತ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ, ಹೌದಾ? ಸೊ ಕ್ಯಾಪ್ಷನ್ ಅಂತ ಇದೆ, ಇಲ್ಲಿ ಏನು ಮಾಡ್ತೀನಿ ನಾನು, ಫೋಟೋ ಅಟ್ಯಾಚ್ ಅಂತೇಳಿ ಕೊಡ್ತೀನಿ. ಫೋಟೋ ಅಟ್ಯಾಚ್, ಓಕೆ, ಈ ರೀತಿ ಕೊಡ್ತೀನಿ. ಅಂದರೆ ಫೋಟೋ ಪ್ಲೇಸಲ್ಲಿ ಆ ಕ್ಯಾಪ್ಷನ್ ಏನಂತ ಬರೆದಿದ್ದೀವಲ್ಲ, ನನಗೆ ಅದು ಡಿಸ್ಪ್ಲೇ ಆಗಬೇಕು ಯಾವುದರಲ್ಲಿ, ಡಾಟಾಬೇಸ್ ವ್ಯೂವಲ್ಲಿ. ಓಕೆ, ಸೊ ಇದೇನು ಮಾಡ್ತೀನಿ, ಸೇವ್ ಮಾಡಿಬಿಟ್ಟು ನಾನು ತಿರ್ಗಾ ಡಾಟಾ ಶೀಟ್ ವ್ಯೂವಲ್ಲಿ ಹೋಗಿ ಓಕೆ ನೋಡಿ, ಇಲ್ಲಿ ಕಾಣ್ತಿದೆ, ಹೌದಾ? ಫೋಟೋ ಅಟ್ಯಾಚ್ ಅಂತ ಬಂತ. ಓಕೆ, ಸೊ ಇವಾಗ ಏನು ಮಾಡೋಣ, ಡಬಲ್ ಕ್ಲಿಕ್ ಮಾಡಿ ಆ್ಯಡ್. ಓಕೆ, ಸೊ ಆ್ಯಡ್ ಮಾಡಿ ಡೆಸ್ಕ್ಟಾಪಲ್ಲಿ ಒಂದು ಫೋಟೋನ ತೊಗೊಳೋಣ. ಓಕೆ, ಫೋಟೋ ತೊಗೊಂಡು ಓಕೆ ಕ್ಲಿಕ್ ಮಾಡ್ತೀನಿ. ಸೊ ಓಕೆ ಕ್ಲಿಕ್ ಮಾಡಿದಾಗ ಒಂದು ಫೋಟೋ ಇಲ್ಲಿ ಅಟ್ಯಾಚ್ ಆಗಿದೆ ಅಂಥೇಳಿ ನಿಮಗೆ ಕಾಣುತ್ತೆ, ಹೌದಾ? ಸೊ ಈಗ ಓಪನ್ ಮಾಡಿ ನೋಡೋಣ. ಓಕೆ ಓಕೆ, ನಾವೇನು ಕೊಟ್ಟಿದ್ವಿ ಫೋಟೋ ಅಂತೇಳಿ ಗೊತ್ತಾಯಿತು, ಹೌದಾ? ಸೊ ಓಪನ್, ನೆಕ್ಸ್ಟ್ ಏನು ಮಾಡ್ತೀನಿ, ಓಕೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಏನು ಕೊಡೋಣ, ಸಿಟಿ ಮಾನ್ವಿ. ಓಕೆ, ಸೊ ಸಿಟಿ ಏನು ಕೊಟ್ವಿ, ಮಾನ್ವಿ ಕೊಟ್ವಿ. ಇಷ್ಟು ಡೀಟೇಲ್ಸ್ ನಾವೇನು ಮಾಡಿದ್ವಿ, ಎಂಟ್ರಿ ಮಾಡಿದ್ವಿ, ಹೌದಾ? ಸೊ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಕಾಣ್ತಿದೆ ನಮಗೆ ಇನ್ನೂ ಸ್ವಲ್ಪ ಏನೋ ಚೇಂಜಸ್ ಬೇಕಿತ್ತು. ಓಕೆ, ಸೊ ಏನು ಚೇಂಜಸ್, ಓಕೆ ಡೇಟ್ ಆಫ್ ಬರ್ತಲ್ಲಿ ನೋಡೋಣ. ಈ ಡೇಟ್ ಆಫ್ ಬರ್ತಲ್ಲಿ ನನಗೆ ಹೆಂಗೆ ಬೇಕು, ಇಲ್ಲೇನು ಬರಬೇಕು, ಟೆಕ್ಸ್ಟ್ ಬರಬೇಕು ಮಧ್ಯದಲ್ಲಿ. ಅಂದರೆ ಫೆಬ್ರವರಿ ಇತ್ತು, ಫೆಬ್ರವರಿ ಬೇಕು, ದೆನ್ ಮಾರ್ಚ್ ಬೇಕು, ಅಕ್ಟೋಬರ್ ಬೇಕು, ಈ ರೀತಿ ನನಗೆ ಡಿಸ್ಪ್ಲೇ ಆಗಬೇಕು. ಅದಕ್ಕೆ ಏನು ಮಾಡ್ತೀನಿ ನಾನು, ನೆಕ್ಸ್ಟ್ ಇದರಲ್ಲಿ ಡಿಸೈನ್ ವ್ಯೂವಲ್ಲಿ ಹೋಗ್ತೀನಿ. ಡಿಸೈನ್ ವ್ಯೂವಲ್ಲಿ ಹೋಗಿ ಡೇಟ್ ಆಫ್ ಬರ್ತಲ್ಲಿ ಹೋಗ್ತೀನಿ. ಓಕೆ, ಸೊ ಡೇಟ್ ಆಫ್ ಬರ್ತಲ್ಲಿ ಫಾರ್ಮೆಟ್ ಕ್ಲಿಕ್ ಮಾಡ್ತೀನಿ. ಫಾರ್ಮೆಟ್ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಒಂದು ನೋಡಿ ಆ್ಯರೋ ಮಾರ್ಕ್ ಕಾಣುತ್ತೆ, ಹೌದಾ? ಡ್ರಾಪ್ ಡೌನ್ ಆಪ್ಷನ್ ಕಾಣುತ್ತೆ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಯಾವ ರೀತಿ ಬೇಕು ನನಗೆ, ಓಕೆ 12 ನವಂಬರ್ ಅಂತ ಇದೆ. ಓಕೆ, 12 ನವಂಬರ್ 2015 ಅಂತ ಇದೆ. ಸೊ ಇದನ್ನ ಕ್ಲಿಕ್ ಮಾಡ್ತೀನಿ. ಮೀಡಿಯಮ್ ಡೇಟ್ ತೊಗೊಂಡಿದ್ದೀನಿ ನಾನು. ಮೀಡಿಯಮ್ ಡೇಟ್ ತೊಗೊಂಡು ಸೇವ್ ಮಾಡಿಬಿಟ್ಟು ಇಲ್ಲೇನು ಮಾಡ್ತೀನಿ ನಾನು, ಡಾಟಾ ಶೀಟ್ ವ್ಯೂಗೆ ಹೋಗ್ತೀನಿ. ನೋಡಿ ಇಲ್ಲಿ 14th ಅಕ್ಟೋಬರ್ 2015 ಅಂತ ಡಿಸ್ಪ್ಲೇ ಆಗುತ್ತೆ. ಅಂದರೆ ಏನು, ಅಲ್ಲಿ ನಂಬರ್ ಏನು ಇದು ಇಯರ್ ಚೇಂಜ್ ಇತ್ತು ಅಂತೇಳಿ ಚಿಂತೆ ಅಂದರೆ ಯಾವುದು ಮಂತ್ ಚೇಂಜ್ ಇತ್ತು ಅಂತ ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ಅಲ್ಲಿ ಏನೋ ಒಂದು ಡಿಫಾಲ್ಟ್ ಕೊಡಬೇಕು. ಇಲ್ಲಿ ಏನಾಗುತ್ತೆ ನೋಡಿ, ಚೇಂಜಸ್ ಆಯಿತಾ, ಮಂತ್ ಡಿಸ್ಪ್ಲೇ ಆಯಿತು. ನಮಗೆ ಯಾವ ರೀತಿ ಬೇಕು ಆ ರೀತಿ ನಾವು ಚೇಂಜಸ್ ಮಾಡ್ಕೋಬೋದು. ಓಕೆ, ಇಲ್ಲೇನಾಯಿತು, ಒಂದು ನಾನು ಟೇಬಲ್ ಅಂದರೆ ಒಂದರಲ್ಲಿ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಒಂದಿಷ್ಟು ರೆಡಿ ಮಾಡೋಣ. ಓಕೆ, ಒಂದಿಷ್ಟು ನೇಮ್ಸ್ ಕೊಟ್ಟು, ಓಕೆ ರಾಕೇಶ್ ಶೆಟ್ಟಿ ಅಂತ ಹೇಳಿ ಕೊಟ್ಟಿದ್ದೀನಿ. ಓಕೆ ನೋಡಿ, ಇಲ್ಲಿ
ಎಂಪ್ಲಾಯ್ ಡೀಟೇಲ್ಸ್ ನಾನು ಏನು ಮಾಡಿದೆ, ಒಂದಿಷ್ಟು ನೇಮ್ಸ್ ಕೊಟ್ಟೆ ಹೌದಾ. ನೋಡಿ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಸೊ ನಾನು ಟೋಟಲ್ 6 ಮೆಂಬರ್ಸ್ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಓಕೆ, ಇಲ್ಲಿ ಏನು ಚೇಂಜಸ್ ಮಾಡಿದ್ರು ಚೇಂಜಸ್ ಆಗೋದಿಲ್ಲ ನಂಬರ್ಸ್. ಓಕೆ, ಸೊ ಐ ಡಿ ಅನ್ನೋದು ಡಿಫಾಲ್ಟಾಗಿ ಬಂದಿದೆ. ಓಕೆ, ಇಲ್ಲಿ ಏನು ಚೇಂಜಸ್ ಮಾಡೋದು ಚೇಂಜ್ ಆಗಲ್ಲ. ಒನ್ಸ್ ನಾವೇನು MS ಆ್ಯಕ್ಸಸ್ಸಲ್ಲಿ ಒನ್ಸ್ ಒಂದು ಡೇಟಾ ಎಂಟ್ರಿ ಮಾಡಿದ್ವಿ ಅಂದರೆ ಮುಗ್ದೋಯ್ತು. ಇದು ಏನಾಗುತ್ತೆ, ಸ್ಟ್ರಿಕ್ಟಾಗಿ ಫಾಲೋ ಮಾಡುತ್ತೆ MS ಆ್ಯಕ್ಸಸ್ಸಲ್ಲಿ. ಓಕೆ, ಇಲ್ಲಿ ನೋಡ್ತಿರ್ಬೋದು ನೀವು ಐ ಡಿ ಅಂತ ಇದೆ ಹೌದಾ. ಸೊ ಐ ಡಿ ಆಗಿರ್ಬೋದು, ಫಸ್ಟ್ ನೇಮ್, ಲಾಸ್ಟ್ ನೇಮ್. ಓಕೆ, ಈ ರೀತಿ ನೋಡಿ ಎಲ್ಲ ಡೀಟೇಲ್ಡಾಗಿ ಕೊಟ್ಟಿದ್ದೀನಿ. ಸೊ ಎಲ್ಲ ಆಪ್ಷನ್ಸ್. ಇವಾಗ ಏನು ಮಾಡ್ತೀನಿ, ಡಿಸೈನ್ ವ್ಯೂವಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಡಿಸೈನ್ ವ್ಯೂವಲ್ಲಿ ಏನು ಕಾಣ್ತಿದೆ, ಇಲ್ಲಿ ಕಾಣ್ತಿದೆ ಒಂದು ಕೀ ಕಾಣ್ತಿದೆ ನಾನು ನಿಮಗೆ. ಓಕೆ, ಸೊ ಒಂದು ಕೀ ಇಲ್ಲಿ ನೋಡಿ ಮೇಲ್ ಕಾಣುತ್ತೆ ಹೌದಾ. ಸೊ ಪ್ರೈಮರಿ ಕೀ ಅಂತೇಳಿ ಹೇಳ್ತೀವಿ ಇದನ್ನು. ಈ ಪ್ರೈಮರಿ ಕೀ ಅನ್ನೋದು ಎಲ್ಲಿ ಏನಕ್ಕೆ ಡಿಸ್ಪ್ಲೇ ಆಗುತ್ತೆ ಅಂತಂದರೆ, ಇಲ್ಲಿ ಐ ಡಿ ಅನ್ನೋದು ಏನಾಗುತ್ತೆ, ಒಂದು ಏನಾಗುತ್ತೆ ಯೂನಿಕ್ ಆಗಿರುತ್ತೆ ಹೌದಾ. ಸೊ ಯೂನಿಕ್ ಆಗಿರೋ ಐ ಡಿ ಪ್ರತಿಯೊಬ್ಬರಿಗೂ ಅದರದೇ ಆದ ಒಂದು ಐ ಡಿ ಕೊಡ್ತಾರೆ ಹೌದಾ. ಯಾರಿಗೂ ಸೇಮ್ ಐ ಡಿಸ್ ಕೊಡೋದಿಲ್ಲ. ಒಂದು ಕಂಪ್ನಿ ಆಗಿರ್ಬೋದು, ಒಂದು ಕಾಲೇಜ್ ಆಗಿರ್ಬೋದು, ಓಕೆ, ಒಂದು ಸ್ಕೂಲ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಐ ಡಿನ ಡಿಸ್ಪ್ಲೇ ಮಾಡಿರ್ತಾರೆ. ಅದೇ ಥರ ಇಲ್ಲಿ ಏನು ಮಾಡ್ಬೋದು, ಸೊ ಯೂನಿಕ್ ಆಗಿರೋ ಕಡೆ ಏನಾಗುತ್ತೆ, ಪ್ರೈಮರಿ ಕೀಸ್ ಇಂಡಿಕೇಟ್ ಆಗುತ್ತೆ. ನಮಗೆ ಯೂನಿಕ್ ಆಗಿರೋ ನಂಬರ್ಸ್ ಅಂದರೆ ಇವಾಗ ಏನು ಮಾಡೋದು, ಫಾರ್ ಎಕ್ಸಾಂಪಲ್ ಫೋನ್ ನಂಬರ್ಸು ಅಷ್ಟೇ ಯೂನಿಕ್ ಆಗಿರ್ತವೆ. ಸೊ ಸೇಮ್ ನಂಬರ್ಸ್ ಇರೋದಿಲ್ಲ. ಸೊ ಅಲ್ಲಿನೂ ನಾವೇನು ಮಾಡೋದು, ಈ ಕೀನ ಪ್ರೈಮರಿ ಕೀನ ಇನ್ಸರ್ಟ್ ಮಾಡ್ಕೋಬೋದು ಹೌದಾ. ಸೊ ನಮಗೆ ಬೇಡ ಅಂತಂದರೆ ಯು ಜಸ್ಟ್ ಗೋ ಥ್ರೂ ಪ್ರೈಮರಿ ಕೀ, ಇಲ್ಲಿ ಐ ಡಿಗೆ ನಾವೇನು ಮಾಡ್ಬೋದು, ಇನ್ಸರ್ಟ್ ಮಾಡ್ಕೋಬೋದು. ಸೊ ಇವಾಗ ಏನು ಮಾಡೋಣ, ವ್ಯೂ ಟ್ಯಾಬಲ್ಲಿ ನೋಡೋಣ. ಓಕೆ, ಎಸ್, ನೆಕ್ಸ್ಟ್ ನೋಡೋಣ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್. ಸೊ ಓಕೆ, ನಾನು ಎಷ್ಟು ಮಾಡಿದೆ, ಟೋಟಲ್ 6 ಡೀಟೇಲ್ಸ್ನ ನಾನು ಎಂಟ್ರಿ ಮಾಡಿದ್ದೀನಿ. ಒಂದು ಎಂಪ್ಲಾಯ್ದು ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿದ್ದೀನಿ. ಅದಕ್ಕಿಂತ ಮುಂಚೆ ಸೊ ಒಂದು ಎಂಪ್ಲಾಯ್ ಡೀಟೇಲ್ಸ್ ಇದೇ ರೀತಿ ಮಾಡಬೇಕಾ, ಸೊ ಆರ್ಡ್ರ್ ವೈಸ್ ಅಂದರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏಜ್, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾರಿಜೆಂಟಲಲ್ಲೇ ಹೋಗಬೇಕಾ, ಅಥವಾ ಇನ್ನೂ ಬೇರೆ ಟರ್ಮ್ಸ್ ಇದೆನಾ ಅಂತೇಳಿ ನೋಡೋಣ. ಇಲ್ಲಿ ನೋಡಿ ಕಾಣ್ತಿದೆ ನಿಮಗೆ. ಸೊ ಈ ರೀತಿ ಪರ್ಸ್ನಲ್ ಡೀಟೇಲ್ಸ್, ನೇಮ್ ಆಗಿರ್ಬೋದು, ಪೇರೆಂಟ್ಸ್, ನೆಕ್ಸ್ಟ್ ಗಾರ್ಡಿಯನ್ ನೇಮ್, ಜೆಂಡರ್, ನ್ಯಾಷನಾಲಿಟಿ, ಡೇಟ್ ಆಫ್ ಬರ್ತ್, ಈ ರೀತಿ ನಮಗೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬೇಕಾ. ಓಕೆ, ಟೋಟಲ್ 2 ಫಾರ್ಮ್ಸ್ ಹೇಳಿದೆ ಹೌದಾ. ಸೊ ಒಂದು ಏನು ಮಾಡಿದ್ವಿ, ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾರಿಜೆಂಟಲಲ್ಲಿ ಮಾಡಿದ್ವಿ. ನಮಗೆ ಏನಾದರೂ ಈ ರೀತಿ ಬೇಕಿತ್ತು ಅಂದರೆ ಸೊ ಈ ರೀತಿನೂ ಮಾಡ್ಕೋಬೋದು. ಇದಕ್ಕೆ ಏನು ಹೇಳ್ತಾರೆ ಅಂತಂದರೆ ಫಾರ್ಮ್ ಅಂತೇಳಿ ಹೇಳ್ತಾರೆ. ಓಕೆ, ಸೊ ನಾವು ಇಲ್ಲೇನು ಮಾಡಿದ್ವಿ, ಓಕೆ ಇಲ್ಲಿ ನೋಡಿ ಫಿಲ್ಟರ್ ಬೈ ಗ್ರೂಪ್ ಟೇಬಲ್ಸ್ ನಾವು ಇವಾಗ ಏನು ಮಾಡಿದ್ವಿ, ಎಂಟ್ರಿ ಮಾಡ್ಕೊಂಡ್ವಿ. ಸೊ ಕ್ವರೀಸ್ ಆಮೇಲೆ ಮಾಡೋಣ ಫಾರ್ಮ್ಸ್. ಇವಾಗ ಏನು ಮಾಡೋಣ, ಒಂದು ಫಾರ್ಮ್ ಕ್ರಿಯೇಟ್ ಮಾಡೋಣ. ಫಾರ್ಮ್ ಡೀಟೇಲ್ಸ್ ಬೇಕಾ ಹೌದಾ. ಸೊ ಇವಾಗ ಏನು ಮಾಡಿದ್ವಿ, ಒಂದು ಟೇಬಲ್ ಕ್ರಿಯೇಟ್ ಆಯಿತು. ಇವಾಗ ಏನು ಮಾಡೋಣ, ಫಾರ್ಮ್ ಡೀಟೇಲ್ಸ್ನ ಮಾಡೋಣ. ಸೊ ಕ್ರಿಯೇಟ್ಗೆ ಹೋಗ್ತೀನಿ. ಇಲ್ಲಿ ಕ್ರಿಯೇಟ್ಗೆ ಹೋದ್ಮೇಲೆ ನಾವು ಹೊಸದಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಲಿಕ್ಕಿದ್ರೆ ಅಂದರೆ ನನಗೆ ಇವಾಗ ಫಾರ್ಮ್ ಒಂದು ಕ್ರಿಯೇಟ್ ಮಾಡಬೇಕು ಹೌದಾ. ಸೊ ಫಾರ್ಮ್ ಅಂದರೆ ಅದಕ್ಕಿಂತ ಮುಂಚೆ ನೀವು ಟೇಬಲ್ ಏನಾದರೂ ಇಲ್ಲಿ ಇನ್ ಕೇಸ್ ಡಿಲೀಟ್ ಆಗಿತ್ತು ಅಂದರೆ ಇವು ಜಸ್ಟ್ ಇಲ್ಲಿ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಡಿಫಾಲ್ಟ್ ಟೇಬಲ್ ಕ್ರಿಯೇಟ್ ಆಗುತ್ತೆ. ನೀವು ಅಲ್ಲಿ ಫಾಲೋ ಅಪ್ ಮಾಡ್ಕೋಬೋದು. ನೆಕ್ಸ್ಟ್ ನೋಡೋಣ, ಇಲ್ಲಿ ಫಾರ್ಮ್ ವಿಝಾರ್ಡ್ ಅಂತೇಳಿ ಹೋಗ್ತೀನಿ. ಸೊ ಫಾರ್ಮ್ ವಿಝಾರ್ಡ್ ಇಲ್ಲಿ ಫಾರ್ಮ್ಸ್ ಅಂತ ಕಾಣ್ತಿದೆ ಹೌದಾ. ಈ ಗ್ರೂಪ್ ಫಾರ್ಮ್ ಗ್ರೂಪ್ ಅಂತ ಕಾಣ್ತಿದೆ. ಇದರಲ್ಲಿ ನಾನೇನು ಫಾರ್ಮ್ ವಿಝಾರ್ಡ್ನ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಇಲ್ಲೇನು ಕೊಟ್ಟಿದ್ದೀವಿ ನಾವು, ಇನ್ನೂ ಏನು ಟೇಬಲ್ ಕ್ವರೀಸ್ ಅಂತೇಳಿ. ಓಕೆ, ದೀಸ್ ಆರ್ ಕ್ವರೀಸ್ ಆರ್ ಟೇಬಲ್ಸ್. ಸೊ ಇದಕ್ಕೆ ಕ್ವರೀಸ್ ಅಂತಲೂ ಹೇಳ್ತಾರೆ, ಟೇಬಲ್ಸ್ ಅಂತಲೂ ಹೇಳ್ತಾರೆ. ಇಲ್ಲಿ ನಾವೇನು ಓನ್ಲಿ ಒಂದು ಫೈಲ್ ಅಂದರೆ ಒಂದು ಮಾತ್ರ, ಒಂದು ಎಂಪ್ಲಾಯ್ ಡೀಟೇಲ್ ಮಾತ್ರ ಎಂಟ್ರಿ ಮಾಡಿದ್ವಿ. ಓಕೆ, ಸೊ ನಮ್ಮ ಹತ್ರ ಇರೋದು ಒಂದೇ ಫೀಲ್ಡ್ ನೇಮ್ ಹೌದಾ, ಅದಕ್ಕೆ ಒಂದೇ ಡಿಸ್ಪ್ಲೇ ಆಗಿದೆ. ಇಲ್ಲಿ ಏನು ಕಾಣುತ್ತೆ, ಅವೈಲೇಬಲ್ ಫೀಲ್ಡ್ಸ್. ಓಕೆ, ಅವೈಲೇಬಲ್ ಅಂದರೆ ನಾವು ಕೊಟ್ಟಿರುವಂಥ ಡೀಟೇಲ್ಸ್ ಹೌದಾ. ಸೊ ನಾವು ಕೊಟ್ಟಿರುವಂಥ ಫೀಲ್ಡ್ಸ್ ಇದರಲ್ಲಿ ಯಾವ್ಯಾವ ಇದಾವೆ ನೋಡೋಣ. ಸೊ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಆಧಾರ್ ಕಾರ್ಡ್, ಫೋಟೋ, ಸಿಟಿ, ಓಕೆ, ಈ ಥರದ ಆಪ್ಷನ್ಸ್ ಎಲ್ಲ ಇದ್ದಾವೆ. ಅದರಲ್ಲಿ ಏನು ಮಾಡ್ಬೋದು, ನಿಮಗೆ ಡೀಟೇಲಲ್ಲಿ ನಿಮಗೆ ಫಸ್ಟ್ ನೇಮ್ ಮಾತ್ರ ಬೇಕಿತ್ತಾ, ಐ ಡಿ ಮಾತ್ರ ಬೇಕಿತ್ತಾ. ಫಾರ್ ಎಕ್ಸಾಂಪಲ್ ತೋರಿಸಿ ನೋಡಿ, ಫಸ್ಟ್ ನೇಮ್. ಓಕೆ, ಈ ರೀತಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಸೆಲೆಕ್ಟೆಡ್ ಮಾತ್ರ ಏನಾಗುತ್ತೆ, ಇಲ್ಲಿ ಸೆಲೆಕ್ಟೆಡ್ ಫೀಲ್ಡಿಗೆ ಈ ಕಡೆ ಜಂಪ್ ಆಗುತ್ತೆ. ಸೊ ನಮಗೆ ಬೇಡ, ನಮಗೆ ಆ್ಯಸ್ ಯೂಶುವಲ್ ಎಲ್ಲಿದ್ದು ಇಲ್ಲೇ ಬೇಕು, ನಮಗೆ ಟೋಟಲ್ ಅಷ್ಟು ಬೇಕು, ಈ ಕಡೆ ಬೇಕಿತ್ತು ಅಂತಂದರೆ ಈ ಪಾರ್ಟಲ್ಲಿ ಬೇಕಿತ್ತು ರೀ, ಇಲ್ಲಿ ಇರುತ್ತೆ. ಓಕೆ, ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಎಲ್ಲನೂ ಏನಾಗುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ. ಸೊ ನಿಮಗೆ ಬೇಡ ಅಂತ ನೀವು ಜಸ್ಟ್ ಗೋ ಥ್ರೂ, ಅಥವಾ ಇಲ್ಲಿ ಯಾವುದಾದ್ರೂ ಒಂದು ಎರಡು ಯಾವುದಾದ್ರೂ ಬೇಕಿಲ್ಲ ಅಂತಂದರೆ ಅದನ್ನ ಬಿಟ್ಟು ಟೋಟಲ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡಬೇಕು, ಈ ಕಡೆ ಕಾರ್ನರಲ್ಲಿ ಶಿಫ್ಟ್ ಮಾಡಬೇಕು. ನಮಗೇನು ಎಲ್ಲನೂ ಬೇಕು ಹೌದಾ. ಸೊ ಫಸ್ಟ್ ನೇಮು ಬೇಕು, ಏಜ್ ಬೇಕು, ಸೊ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬೇಕು ಒಂದು ಎಂಪ್ಲಾಯ್ದು. ನಾನೇನು ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಗೋ ಥ್ರೂ ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್. ಓಕೆ, ಸೊ ನಮಗೆ ಅಂದರೆ ಒಂದು ಶೀಟ್ ಬರುತ್ತೆ ಹೌದಾ. ಸೊ ಲೇಔಟ್ ಹೌದಾ, ವಾಟ್ ಲೇಔಟ್ ವುಡ್ ಯು ಲೈಕ್ ಟು ಫಾರ್ ಯುವರ್ ಫಾರ್ಮ್ ಅಂತೇಳಿ ಇದೆ ಹೌದಾ. ಸೊ ಕಾಲಮ್ನರ್ ಬೇಕಾ ಅಥವಾ ಟ್ಯಾಬ್ಯುಲರ್ ಬೇಕಾ, ನೆಕ್ಸ್ಟ್ ಡಾಟಾ ಬೇಸ್ ಬೇಕಾ, ಜಸ್ಟಿಫೈಡ್ ಬೇಕಾ ಅಂತ ಹೇಳಿದೆ. ನಾನು ಜಸ್ಟ್ ಕಾಲಮ್ನರ್ ತೊಗೋತಾ ಇದ್ದೀನಿ, ನೆಕ್ಸ್ಟ್ ತೊಗೋತೀನಿ. ಓಕೆ, ಸೊ ಫಿನಿಶ್. ಎಂಪ್ಲಾಯ್ ಡೀಟೇಲ್ಸ್ ಇಲ್ಲಿ
ಇನ್ನು ಟೈಟಲ್ ನೀವು ಬೇರೆ ಏನಾದರೂ ಕೊಡಲಿಕ್ಕಿದೆನಾ, ಸೊ ಎಂಪ್ಲಾಯ್ ಡೀಟೇಲ್ ಬದಲು ಬೇರೆ ಏನಾದರೂ ಕೊಡ್ತೀರಾ ಅಂತೇಳಿ. ಸೊ ಬೇಡ, ನಮಗೆ ಅದೇ ಡೀಟೇಲ್ ಇರಲಿ, ಫಿನಿಶ್ ಅಂತೇಳಿ ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ಡೀಟೇಲ್ ಏನಾಯಿತು, ಇಲ್ಲಿ ಯಾವ ಥರ ಇತ್ತು ಅದೇ ಥರ ಬಂದಿದೆನಾ. ಓಕೆ, ಸೊ ಅದೇ ಥರ ಇಲ್ಲಾಂದ್ರೆ ಲಿಟ್ಲ್ ಬಿಟ್ ಚೇಂಜ್ ಇದೆ, ಹೌದಾ. ಸೊ ನೇಮ್ ಏನು ಕೊಟ್ಟಿದ್ದೆ ನಾನು, ಸಂಜಯ್ ಕೊಟ್ಟಿದ್ದೆ. ಸೊ ನೋಡಿ ಟೋಟಲ್ 6 ರೆಕಾರ್ಡ್ಸ್ ಇವೆ. ಏನಿವೆ, ಟೋಟಲ್ 6 ರೆಕಾರ್ಡ್ಸ್. ನಾನು ನಿಮ್ಗೆ ಹೇಳಿದೆ, ನಾವು ಮುಂಚೆ ಕ್ರಿಯೇಟ್ ಮಾಡಿದ್ದು ಒಂದು ಟೇಬಲ್. ಇದರಲ್ಲಿ ಈ ರೀತಿ ಬಂದಿದ್ದು, ಇಲ್ಲಿ ನೋಡಿ ಕಾಣ್ತಿದೆ, ಯಾವುದೋ ಡೀಟೇಲ್ಸ್ ಕಾಣ್ತಿದೆ. ಈ ರೀತಿ ಫಾರ್ಮಲ್ಲಿ ಬಂದಿದ್ದು ಒಂದು ಫಾರ್ಮ್ ಅಂತೇಳಿ ಹೇಳ್ತೀವಿ. ದೆನ್ ಒನ್ ಬೈ ಒನ್ ಒಬ್ಬೊಬ್ರದ್ದೇ ಒಂದು ಪರ್ಸನ್ ಡೀಟೇಲ್ಸ್ ಕೊಟ್ಟಿದ್ದು, ದಟ್ ಈಸ್ ಅ ರೆಕಾರ್ಡ್. ಓಕೆ, ಟೋಟಲ್ ನಾನು ಇಲ್ಲಿ 3 ಥರದ ಪದಗಳನ್ನ ಬಳಸಿದೆ, ಹೌದಾ. ಒಂದು ಟೇಬಲ್, ಒಂದು ರೆಕಾರ್ಡ್, ಒಂದು ಫಾರ್ಮ್ ಆ್ಯಂಡ್ ಕ್ವರಿ ನಥಿಂಗ್ ಬಟ್ ಟೇಬಲ್ಸ್, ಹೌದಾ. ಟೇಬಲ್, ಕ್ವರಿ ಅಂತೇಳಿ ಹೇಳ್ತಾರೆ. ಟೋಟಲ್ ಏನಾದರೆ ಈ ಥರ ಪದಗಳನ್ನ ಏನು ಮಾಡಬೇಕು, ಸೊ ನೀವು ಫಸ್ಟ್ ಅದನ್ನ ಥಿಂಕ್ ಮಾಡಬೇಕು, ಯಾವ ರೀತಿ ಏನು ಹೇಳಿದರು ಅಂಥೇಳಿ. ನೆಕ್ಸ್ಟ್ ನೋಡ್ಬೋದು, ಇಲ್ಲಿ ಫಸ್ಟ್ ನೇಮ್ ಸಂಜಯ್ ಅಂತ ಕೊಟ್ಟಿದ್ದೆ, ಸಂಜಯ್ ಪಾಟೀಲ್, ಏಜ್ 25. ಓಕೆ, ಇರಿ. ನೆಕ್ಸ್ಟ್ 14, 15 ಅಂದರೆ ಇದು ಏನು, ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೇಲ್ ID, ಫೋನ್ ನಂಬರ್. ಓಕೆ, ದೆನ್ ಫೋಟೋನು ಅಟ್ಯಾಚ್ ಆಗಿದೆ, ಹೌದಾ. ಸೊ ನೆಕ್ಸ್ಟ್ ಸೆಕೆಂಡ್ ರೆಕಾರ್ಡಿಗೆ ಹೋಗೋಣ. ಓಕೆ, ಸೊ ನೋಡಿ ಸೆಕೆಂಡ್ ರೆಕಾರ್ಡ್ ಏನಿದೆ, ಓಪನ್ ಮಾಡ್ತೀನಿ. ಓಕೆ, ಓಪನ್. ಓಕೆ, ಈ ರೀತಿಯಾದ ಡಿಸ್ಪ್ಲೇ ಆಗಿದೆ. ಸೊ ಸೆಕೆಂಡ್ ರೆಕಾರ್ಡಲ್ಲಿ ಈ ರೀತಿ ಒಬ್ಬ ರೆಕಾರ್ಡ್ ಡೀಟೇಲ್ಸ್ ನಾನು ಏನು ಮಾಡಿದ್ದೀನಿ, ತೋರಿಸಿದ್ದೀನಿ. ನೆಕ್ಸ್ಟ್ ಥರ್ಡಲ್ಲಿ, ಓಕೆ ನೋಡಿ ಇಲ್ಲಿ ಥರ್ಡಲ್ಲಿ ಅದೇ ಥರ ಡೀಟೇಲ್ಸ್ ಕೊಟ್ಟಿದ್ದೀನಿ. ಓಕೆ, ಈ ಥರ ಡೀಟೇಲ್ಸ್, ಆಧಾರ್ ಕಾರ್ಡ್ ನಂಬರ್, ನೆಕ್ಸ್ಟ್ ಫೋನ್ ನಂಬರ್, ಮೇಲ್ ID, ಸಿಟಿ. ಓಕೆ, ನೆಕ್ಸ್ಟ್ ಫೋರ್ತ್ ರೆಕಾರ್ಡಲ್ಲಿ ಈ ರೀತಿ ಇದೆ, ವಿತ್ ಪಿಕ್ಚರ್ ಆ್ಯಂಡ್ ವಿತ್ ಡೀಟೇಲ್ಸ್. ನೆಕ್ಸ್ಟ್ ಫಿಫ್ತ್ ರೆಕಾರ್ಡಲ್ಲಿ ಓಕೆ, ವಿತ್ ಪಿಕ್ಚರ್ ಆ್ಯಂಡ್ ವಿತ್ ಡೀಟೇಲ್ಸ್, ಕಂಪ್ಲೀಟ್ ಡೀಟೇಲ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಸಿಕ್ಸ್ತಲ್ಲಿ ನೋಡೋಣ. ಓಕೆ, ಸೊ ಸಿಕ್ಸ್ತಲ್ಲೂ ನೋಡ್ಬೋದು, ಸೊ ಡೀಟೇಲ್ಸ್ ವಿತ್ ರೆಕಾರ್ಡ್, ಹೌದಾ. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ಒಂದು ಫಾರ್ಮ್ನ ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ನೋಡಿ ಒಂದು ಟೇಬಲ್ ಕ್ರಿಯೇಟ್ ಆಗಿದೆ, ಹೌದಾ. ಸೊ ನಾವು ಫಾರ್ಮಿಗೂ ಬೇರೆ ಹೆಸರು ಕೊಡ್ಬೋದಿತ್ತು, ನಾನು ಏನು ಮಾಡಿದೆ ಇಲ್ಲಿ, ಸೊ ಇಲ್ಲಿ ಅದೇ ಇರಲಿ ಫಾರ್ಮ್ ಅಂತೇಳಿ ಫಾರ್ಮ್ ಡೀಟೇಲ್ ಕೊಟ್ಟಿದ್ದೀನಿ. ಓಕೆ, ಸೊ ನೋಡಿ ಇಲ್ಲಿ ಕ್ಲೋಸ್ ಅಂದರೆ ಇನ್ ಕೇಸ್ ನಾವೇನು ಕ್ಲೋಸ್ ಮಾಡಲಿಕ್ಕಿದ್ರೆ ಕ್ಲೋಸ್ ಮಾಡ್ಬೋದು, ಅಥವಾ ಎಂಪ್ಲಾಯ್ ಡೀಟೇಲ್ಸ್ ಇಲ್ಲಿ ನಾವೇನು ಮಾಡ್ಬೋದು, ಡಬಲ್ ಕ್ಲಿಕ್ ಮಾಡಿದ್ರೂ ಇಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಬರುತ್ತೆ. ಸೊ ಟೇಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಎಂಪ್ಲಾಯ್ ಡೀಟೇಲ್ ಅಂತ ಇದೆ, ಹೌದಾ. ಸೊ ಈ ರೀತಿ ನಮ್ಮ ಡೀಟೇಲ್ ಕಾಣುತ್ತೆ. ನೆಕ್ಸ್ಟ್ ಫಾರ್ಮಲ್ಲಿ ಎಂಪ್ಲಾಯ್ ಡೀಟೇಲ್ಸ್ ಈ ರೀತಿಯಾಗಿ ಡಿಸೈನ್ ಆಗಿ ಬರುತ್ತೆ. ಓಕೆ, ಸೊ ಸೆವೆಂತ್ ರೆಕಾರ್ಡಲ್ಲಿ ನಾನೇನು ಎಂಟ್ರಿ ಮಾಡಿಲ್ಲ ರೆಕಾರ್ಡಲ್ಲಿ. ಓಕೆ, ನೋಡ್ರಿ ಈ ರೀತಿ ಏನು ಮಾಡ್ಬೋದು, ಒಂದು ಟೇಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಏನಾದರೂ ಚೇಂಜಸ್ ಮಾಡಲಿಕ್ಕಿದ್ರೆ ಚೇಂಜಸ್ ಮಾಡ್ಕೋಬೋದು. ಅದೇ ಥರ ಫಾರ್ಮಲ್ಲಿನೂ ಏನು ಮಾಡ್ಬೋದು, ಈ ರೀತಿ ಅಲೈನ್ ಮಾಡ್ಕೋಬೋದು. ಅಂದರೆ ನಾವು ಓನ್ಲಿ ಈ ರೀತಿ ಯಾವುದು ಈ ಡೀಟೇಲ್ಸಲ್ಲೇ ಬರಿಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಎಂಪ್ಲಾಯ್ ಡೀಟೇಲ್ಸ್ನ ಇದರಲ್ಲಿ ಫಾರ್ಮ್ ಮುಖಾಂತರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆರ್ಡ್ರ್ ವೈಸ್ ಒಂದೊಂದೇ ಬಾಕ್ಸಲ್ಲಿ ಒಂದೊಂದೇ ಡಿಸ್ಪ್ಲೇ ಆಗಬೇಕು ಅಂತೇಳಿ. ಇಲ್ಲಿ ನೋಡಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಈ ರೀತಿ ಹಾರಿಜೆಂಟಲ್ ಅಲ್ಲದೆ ಸ್ಟೆಪ್ ಬೈ ಸ್ಟೆಪ್ ನಮಗೆ ಡಿಸ್ಪ್ಲೇ ಆಗಬೇಕಿತ್ತು. ಅಥವಾ ಲೇಔಟ್ ಇನ್ನೂ ಬೇರೆ ಯಾವುದಾದ್ರೂ ಬೇಕಿತ್ತು ಅಂದರೆ ನೀವು ಬೇರೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊರಿ. ಸೊ ಲೇಔಟ್ ಚೇಂಜಸ್ ಆಗುತ್ತೆ. ಈ ರೀತಿಯಾಗಿ ವರ್ಕ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ, ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಅಸೆಂಡಿಂಗ್ ಆರ್ಡ್ರ್ ಡಿಸೆಂಡಿಂಗ್ ಆರ್ಡ್ರ್ ಅಂತಂದರೆ ನೋಡಿರ್ತೀರಿ ನೀವು. ಸೊ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ರಿಫ್ರೆಶ್ ಆಲ್ಸೋ ಈ ಥರದ ಆಪ್ಷನ್ಸ್ ಎಲ್ಲ ಲಾಸ್ಟ್ ಎಕ್ಸೆಲಲ್ಲೇ ವರ್ಕ್ ಮಾಡಿದ್ದೀರಿ. ಹಾಗಾಗಿ ನೆಕ್ಸ್ಟ್ ಏನಾದರೂ ಟಾಪಿಕ್ ವೈಸ್ ಬಂದಾಗ ನಾನು ಇಲ್ಲಿ ಟ್ಯಾಬ್ಸಲ್ಲಿರುವಂಥ ಗ್ರೂಪ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಈ ಆಪ್ಷನ್ಸ್ ಏನಿರ್ತದೆ ನಿಮಗೆ ಯಾವ್ದು ಬೇಕಷ್ಟೇ ನಾನು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ತಿಳ್ಕೊಳ್ಳಿ. ಸೊ ಕ್ಲಾಸಸಲ್ಲಿ ಇದು ಟೇಬಲ್ ಆಗಿರ್ಬೋದು, ಫಾರ್ಮ್ಸ್ ಆಗಿರ್ಬೋದು, ತುಂಬ ನೀಟಾಗಿ ಕೇಳಿ ಕ್ಲಾಸ್ನ, ಇಲ್ಲಾಂದರೆ ಅರ್ಥ ಆಗಲ್ಲ. ಓಕೆ, ಸೊ ಲಾಸ್ಟ್ ಕ್ಲಾಸಲ್ಲಿ ಮಾಡಿರುವಂಥ ಟಾಪಿಕ್ಸ್ ಆಗಿರ್ಬೋದು. ನೆಕ್ಸ್ಟ್ ನಿಮ್ಗೆ ಆಗಲೇ ಒಂದು ಲಿಂಕ್ ತೋರಿಸಿದ್ದೆ. ಸೊ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಸೊ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಕಾಸ್ ನಿಮಗೆ ಮೋರ್ ನೋಟಿಫಿಕೇಷನ್ಸ್ ಬರಬೇಕಾದ್ರೆ ಸೊ ನೀವು ಲೈಕ್ ಮಾಡೋದು ಅವಶ್ಯಕತೆ. ದೆನ್ ಕ್ಲಿಕ್ ದ ಬೆಲ್ ಐಕಾನ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.